ಇಲ್ಲಾಂದ್ರೆ ನೀ ಅದನ್ನು ಬಾಧೆ ಪಡ್ತೀನಿ. ಇದನ್ನು ಹಚ್ಕೊಂಡು ಒಂದ ಅವಸ್ಥೆ ಒಳಗಿದ್ದನ್ನು ಏನು ಅವು ಬಂದು ಹೊಕ್ಕವ. ನೀ ಯಾವಾಗಲೂ ಇರವ, ನೀ ಎಂದೂ ನಾಶ ಆಗಲಿದ್ದಂಥ ವಸ್ತು, ಅವಿನಾಶಿ ನೀನು. ಶಂಭು ಅಂದರೆ ಸುಖರೂಪ ಆದಂಥ ಅದು ಚಿದ್ಗಣಾನಂದ ಸ್ವರೂಪ. ಗಗನಾದಿಗಳೆಲ್ಲ ನಿನ್ನೊಳಗದಾವ. ಹೌದು, ಆಕಾಶ ನಿನ್ನೊಳಗೆ ಐತದು, ನೀ ಆಕಾಶದೊಳಗಿಲ್ಲ. ಏನು ತಾನ ನಿತ್ಯ ಆನಂದ ಇದ್ದು ಹೊರಗಿನ ವಿಷಯದಿಂದ ಆನಂದ ಹೊಂದಬೇಕಂತ ಭ್ರಾಂತಿ ಆಗಿದೆ. ಆ ವಿಷಯ ವಸ್ತುಗಳ ಸುಖರೂಪ ಅಲ್ಲ, ನೀನ ಸುಖ ಸ್ವರೂಪ ಇದ್ದಿ. ತೋರಿಡುವಂಥ ವಸ್ತುಗಳು ಯಾವ ಸುಖರೂಪ ಅಲ್ಲ. ಯಾವಾಗಲೂ ಇದ್ದದ್ದು ಬದಲಾಗದೆ ಒಂದನ ಮನೆ ಯಾವುದೈತಿ ಅದು ಸುಖರೂಪ ಇದು. ಸುಖರೂಪ ವಸ್ತುವಿನ ಲಕ್ಷಣ ಏನು? ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ನಿತ್ಯವಾದದ್ದೈತಿ, ಎಲ್ಲ ಕಾಲದೊಳಗೂ ಐತಿ, ಅದು ಸುಖರೂಪ ಆದದ್ದು. ಅದು ಯಾವುದು ಅಂದ್ರೆ ನೀನ. ಆದರೆ ಈ ವಸ್ತುಗಳು, ವಿಷಯ ವಸ್ತುಗಳು ಒಮ್ಮೆ ಇದ್ದು ಒಂದು ಅವಸ್ಥೆಯೊಳಗಿದ್ದದ್ದು ಮತ್ತೊಂದು ಅವಸ್ಥೆಯೊಳಗಿಲ್ಲ ಅಂದಿಂದ ಅವು ಸುಖರೂಪ ಅಲ್ಲ. ಹಿಂಗೆ ಸರಿಯಾಗಿ ತಿಳ್ಕೊ ನೀನು. ಏನು ಒಮ್ಮಿದ್ದದ್ದು ಒಮ್ಮೆ ಒಂದು ಅವಸ್ಥೆಯೊಳಗಿಲ್ಲ. ನೀ ಎಲ್ಲ ಅವಸ್ಥೆಯೊಳಗೆ ಯಾವುದೈತಿ ನಿತ್ಯವಾಗಿ ಐತಿ, ನಾಶ ಆಗಲಿದ್ದದ್ದು ಐತಿ. ಎಲ್ಲ ಅವಸ್ಥೆಯೊಳಗಿರುವಂಥದ್ದು ಯಾವುದೈತಿ ಅದು ಸುಖರೂಪ ಆದದ್ದು. ಏನು ಅದು ನೀನದಿ. ಏನು ಅದನ್ನು ಖಾತ್ರಿ ಮಾಡ್ಕೋ. ಆದರೂ ಅವುಗಳನ್ನು ಅವಲಂಬಿಸುವ ಸುಖವು ಒಮ್ಮಿದ್ದದ್ದು ಒಮ್ಮಿಲ್ಲದ ತೋರೆಡುವಂಥ ವಸ್ತುಗಳಲ್ಲಿ ಹುಡುಕಾಕತ್ತೀನಿ ಅದನ್ನು. ಏನು ವಿಷಯ ವಸ್ತುಗಳು ತೋರು ಒಮ್ಮಿದ್ದು ಒಮ್ಮಿಲ್ಲದಂಗೆ ಎಚ್ಚರಿಕೆ ಅನ್ನೋ ವಿಷಯ ಕನಸಿನಾಗಿಲ್ಲ, ಕನಸಿನಾಗ ಎಚ್ಚರಿಕೆ ಆಗಿಲ್ಲ, ಎರಡೂ ನಿದ್ದೆ ಆಗಿಲ್ಲವೆಲ್ಲ. ಅಡಿಗೆ ಹೋಕ್ಕವು, ಅವು ಸುಖರೂಪ ಅಲ್ಲ. ಎಷ್ಟು ಜನ್ಮ ಆದರೂ ಹೊಳಿವಲ್ದಲ್ರಿ ನಮಗೆ. ಇನ್ನಷ್ಟು ಜನ್ಮ ತಿರುಗಬೇಕಂತೀವಪ್ಪ ಇದ್ರ ಬೆನ್ನ ಹತ್ತಿ. ಎಷ್ಟು ಹೇರಿಕೆಯರು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗೋದಿಲ್ಲ, ವಿಷಯಗಳ ಮ್ಯಾಗಿನ ವ್ಯಾಮೋಹ. ಹಿರಿಯರನ್ನು ತಾವು ಒದಿಸ್ಕೊಂಡಿರ್ತಾರೆ, ಹಿಂದಿನವ್ರನ್ನು ಒದಿಸ್ಕೊಳಕಸ್ತಾರೆ. ಅಜ್ಞಾನವನ್ನು ಕಳ್ಕೊಂಡಿರೋದಿಲ್ಲ ಅವರು. ಯಾವ ಹಿರಿಯ ಅಂತ ಯಾರಿಗಂತಾರೆ? ಅಜ್ಞಾನವನ್ನು ಕಳ್ಕೊಂಡವ್ರಿಗೆ ಅಂತಾರೆ ಹಿರಿಯರ ಅಂತ. ವಯಸ್ಸಾದವ್ರಿಗೆ ಈ ಹಿರಿಯರ ಅಂತ ನಾವು ತಿಳ್ಕೊಂಡೇವಿ. ಯಾಕ್ರಿ? ವಯಸ್ಸಾದವ ಅದೇನು ಮಾಡೋದು? ಬರೀ ಶರೀರ ವಯಸ್ಸಾಗೈತೆ ಅಂದ್ರೆ ಏನು ಮಾಡೋದು ಅಂತ. ಯಾಕ್ರಿ? ಅದು ಬರೀ ಅದ ಐತೆ, ಬರೀ ವಿಷಯದಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕೂತೈತಿ. ಅದಕ್ಕೆ ಹೆಂಗೆ ಹಿರಿಯ ಅಂದ್ರೆ ಎಲ್ಲ ಬನ್ನಿ ಹಿರಿಯ ನಾವು. ಹೌದಿಲ್ಲ? ಹಿರಿಯ ಅಂದ್ರೆ ಏನು ಮಾಡೋದು? ಹಿರಿಯ ಮನುಷ್ಯ ಅಂತ. ಅದಕ್ಕೇನು ಅನುಭವ ಐತೇನೆ? ಅದಕ್ಕೆ ಏನು ಮಾಡೋದು? ಏನು ಅಜ್ಞಾನವನ್ನು ಕಳ್ಕೊಂಡವ್ರಿಗೆ ಹಿರಿಯರು ಅಂತಾರೆ, ಬಲ್ಲವರು ಅಂತ ಅವ್ರಿಗೆ ಅಂತಾರೆ. ಏನು ಎಂತೊಲಿವನು ತನಗಿನ್ನೆಂತೊಲಿವನು ಕಂತು ಕಾಲ ಪುರ ವೈರಿ ಗುರು ಶಂಭುಲಿಂಗ ಕರ್ಣತ್ರಯದ ದೋಷ ಮಿರೆ ಅಂತ. ಆ ಸುಖಮಯವಾದಂಥ ಇರಿನ ಸ್ಥಿತಿ ಹೆಂಗೆ ನಮ್ಗೆ ಅನುಭವ ಬರಬೇಕು? ಇವೆಲ್ಲ ದೋಷ ಅದಾವ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇವನ್ನೆಲ್ಲ ಕಳ್ಕೊಂಡಾಗ ನಮ್ಗೆ ಅದು ಅನುಭವ ಬರ್ತೈತಿ. ಅಂತಃಕರಣ ಸ್ವಚ್ಛಕತೆ. ದೋಷ ಇತ್ತಂದ್ರೆ ಅಂತಃಕರಣ ಮಲಿನ ಆಗೈತಿ, ಅದಕ್ಕೆ ನಮಗೆ ಇದು ಅನುಭವ ಬರವಲ್ದು. ಎಂತೊಲಿವನು ಅಂದ್ರೆ ಯಾಕೆ ನಮ್ಗೆ ಅನುಭವ ಬರವಲ್ದು ಅಂದ್ರೆ ಇದು ದೋಷ ಐತಿ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಪೀಡಾ ಕೊಡ್ತಿಲ್ಲ, ಹಿಂಸಾ ಕೊಡ್ತೀಯಲ್ಲ ಶರೀರದಿಂದ ಇನ್ನೊಬ್ಬರಿಗೆ. ಮನಸ್ಸಿನ್ಯಾಗ ಸಹಿತ ಬರಬಾರ್ದು. ಕಾಯ ವಾಚ ಮನಸ ಯಾವ ಜೀವಿಗೂ ಹಿಂಸೆಯಾಗದಂಗೆ ಆಚರಣೆ ಯಾವ್ದು ಇರ್ತೈತಿ ಅವನ ಮನಸ್ಸು ಸ್ವಚ್ಛಕೈತಿ. ಏನು ನೀ ಬಾಯಲ್ಲಿ ಒಳ್ಳೆ ಮಾತಾಡೋದು, ಮನಸ್ಸಿನಾಗ ಒಂದು ಬೇರೆ ಕೃತಿ ಇರೋದು ಒಂದು ಬೇರೆ ಮಾಡ್ಯಾರ ಅಂತ ಕಣ ಸ್ವಚ್ಛಕತೆ ನಿನಗೆ ಹಾನಿ ಆತ. ಏನು ತ್ರಿಕರಣ ಶುದ್ಧಿ ಇಲ್ಲ, ಹೌದಿಲ್ಲ? ಅದನ್ನು ನಾವು ಮಾಡ್ಕೋಬೇಕಾಗೈತಿ ವಿಚಾರದಿಂದ, ಅಂಥವ್ರ ಸಂಘದಿಂದ. ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡಾಗ ಇದು ಅನುಭವ ಬರ್ತೈತೆ ನಾವು. ಏನು ಇನ್ನೊಬ್ಬರಿಗೆ ಕೆಡಕಾಗದಂಗೆ ಬಾಳೆ ಮಾಡಕ್ಕಲ್ಲಿ ನೀ ಮೊದಲು.
ಈ ಪೂಜೆ ಹಿಡಿ, ಇದಕ್ಕೆ ಪೂಜೆ ಅಂತಾರೆ. ಸಾಮಾನ್ಯ ಪೂಜೆ ಅದು. ಇನ್ನೊಬ್ಬರಿಗೆ ಕೆಡಕಾಗದಂಗೆ ಇರಾಕ್ ಕಲಿಯೋದು. ಏನು ವಿಷಯಾದಿಗಳ ಆಸೆ ಇತ್ತಂದ್ರೆ ಇನ್ನೊಬ್ರು ಕೆಡಕ್ ಮಾಡಕ್ಕೆ ಹಚ್ಚೇ ಬಿಡ್ತೈತ್ರಿ ಅದ. ವಿಷಯದ ಆಶೆ ಕಡಿಮೆ ಆದಾಗ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರ್ತೈತಿ. ವಿಷಯದಿಂದ ಸುಖ ಸಿಗ್ತೈತೆ ಅಂದ್ರೆ ನಾವು ಅದನ್ನ ಕಸ್ಕೊಂಡು ನಾ ತಿನ್ಬೇಕಪ್ಪ, ಮೊದಲು ನಾವು ಹುಡ್ಕೋಬೇಕು, ಮಾಡ್ಬೇಕಪ್ಪ. ಇದು ಸರಳ ರೀತಿಯಿಂದ ಸಿಗಿದ ಕೂಡಲೇ ಏನಾರ ಅಡ್ಡ ದಾರಿ ಹಿಡಿದು ಅದರ ಪರಿಣಾಮ, ಅದರ ಫಲ ನೀವು ಉಣ್ಬೇಕಾಗೈತಿ. ಬಿಡ್ತೈತೆ ನೀನು ಹೆಂಗೆ ನೀ ಮಾಡ್ಕೊಂಡು ಅದನ್ನು ಮಾಡಿದೆ ಅಂದ್ರೆ ನಿಷಿದ್ಧ ವ್ಯವಹಾರದಿಂದ ಅದ್ರಾಗ ತೊಡಗಿದ ವಿಹಿತ ರೀತಿಯಿಂದ ನೋಡ್ಕೊಂಡ್ರೆ ಸುಖ ಕೊಡುವಲ್ದು ಅದು. ಪ್ರಾಮಾಣಿಕತನದಿಂದ ಯಾರಿಗೂ ಧರ್ಮದಿಂದ ನಿನ್ನದನ್ನೋದ್ರ ನೀ ನೋಡ್ಕೊಂಡ್ರೆ ನಿನಗೆ ಸುಖ ಕೊಡುವಲ್ದು. ಯಾಕ್ರಿ, ಇನ್ನು ನಿಷಿದ್ಧ ವ್ಯವಹಾರ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಅನ್ಯಧನ, ಸ್ತ್ರೀ ಪುರುಷರ ಕಾಂಕ್ಷೆ ಇವನು ಇಚ್ಛಾ ಮಾಡಿದೆ ಅಂದ್ರೆ ಏನಾಕೈತಿ ನಿನ್ನ ಪರಿಸ್ಥಿತಿ? ಪರಿವಿಡಿದಿ ಪಾತಕಗಳು ಪಶು ಪಕ್ಷಿಗಳ ಯೋನಿಯೊಳಗೆ ಎಳೆದೈದು ಪುಟ್ಟಿಸುವ ವಚನದೋಳು ಎಡೆಬಿಡಿದಿರಿ. ದನ ಅವಕ್ಕೇನು ಗೊತ್ತಿರ್ತೈತಿ? ಅವಕ್ಕೇನಾದ್ರ ವಿವೇಕ ಇಲ್ಲ, ಏನಿಲ್ಲ. ಹಂಗೆ ದನದ ವರ್ತನ ಆಕೈತಿ. ಹೌದಿಲ್ಲ? ಏನು ನೋಡ್ಕೋ. ಧರ್ಮ ಅಂದ್ರೆ ಏನು? ನಿನ್ನದಾಗ ಅಷ್ಟ ನೀನು ನೋಡ್ಬೋದು, ನಿನ್ನದನ್ನೋದ್ರಾಗ ಅಷ್ಟ ನೀನು ನೋಡ್ಕೊ, ಅನ್ಯದ್ರಾಗ ಅನಿಕೆ ಹಾಕ್ಬಾರ್ದು. ಏನು ಅನ್ಯ ಧನ ಆತಿ, ಪುರುಷ ಆತಿ, ಸ್ತ್ರೀ ಆತಿ, ನಿನ್ನದನ್ನೋದಷ್ಟ ಅದ್ರಾಗ ನೋಡ್ಕೋ. ಅದ್ರಾಗ ಐತಿ ಇಲ್ಲ ಅನ್ನೋದು ಧರ್ಮಕ್ಕನುಸಾರವಾಗಿ ಅರ್ಥ ಕಾಮಗಳ ವ್ಯವಹಾರದಾಗ ತೊಡಗಿದಾಗ ನಿನಗಿದು ದಾರಿ ಸಿಗ್ತೈತಿ. ನೀ ಅಧರ್ಮ ಮಾರ್ಗದಿಂದ ಹೆಂಗೆ ಯಾರು ಸಿಗ್ತೈತಿ ಅಂತ ಏನು ಬೇಕಾದ ಮಾಡೋದು, ಚಂದ ಕಂಡತೆ ಅಂತ ಬೆನ್ನು ಹತ್ಕೊಂತ ಇದ್ದಾಡಿದ ಅದಲ್ಲ, ಅಧರ್ಮನ ಅದು. ಏನು ಧರ್ಮದಂತೆ ನಡಿ ಅಂದಾಗಿದ್ದು ದಾರಿ ನಿನಗೆ ಸಿಗ್ತೈತಿ. ಏನು ಅದು ಭಾಳ ಕಠಿಣ ಅದ, ಹೌದಿಲ್ಲ? ಯಾರು ಚಂದ ಕಾಣ್ತೈತೆ ಬೆನ್ನು ಹತ್ತಿ ಅಡ್ಡಾಡೋದು, ಅದ್ರ ಫಲ ನೀವು ಉಣ್ಬೇಕಾಗೈತೆ ನೋಡಿ. ಏನು ಅದು ಬೇಕಲ್ಲ, ಅತ್ತಾಗಿ ಎಳಿಸ್ತೈತಿ. ಮತ್ತು ಅದು ನಿಷಿದ್ಧ ವ್ಯವಹಾರ ಮಾಡ್ಕೊತ ಬಂದು ರೂಢಿ ಅದನ್ನ ಮಾಡೋದು, ಹೌದಿಲ್ಲ? ಈ ಮಾಡಿದ ಕರೆ ಅದ್ರ ಫಲ ಉಣ್ಬೇಕಾಕೈತಲ್ಲ. ಮುಂದಿನ ಹಣೆ ಬರ ಮಾಡಿದ್ದು ಮಾರಾಯ. ಎಲ್ಲರೂ ತನ್ನ ಎಡಿಗಳು ಕತ್ತಿ ಬಿದ್ದಿರ್ತೈತಿ, ಎಣ್ಣೆದವ್ರ ಎಡಿಗಳಿಗೆ ಜಡ್ಸಕ್ಕೆ ಹೋಗ್ತಾರೆ. ನಾ ಹೆಂಗದೇನ ನೋಡ್ಕೋದಿಲ್ಲ, ಇನ್ನೊಬ್ಬರು ದೋಷ ನೋಡಕ್ಕೆ ಓಡಾಡ್ತೇವೆ ನಾವು. ಅವ ಹಂಗದಾರ, ಇವ್ರು ಹಿಂಗದಾರ. ನಿಜವಾಗಿ ಅವ ಇದ್ದವ ಯಾರ ದೋಷನೂ ನೋಡಕ್ಕೆ ಹೋಗೋದು. ಅವ ನಿಜವಾದ ಮನುಷ್ಯ ಅಂತಾರ ಅವ. ಇನ್ನೊಬ್ಬರು ದೋಷ ನೋಡವ ಮನುಷ್ಯ ಅಲ್ಲ ನಾವು. ಅವ್ರು ಹಂಗದ ಗೊತ್ತೇಳ ನನಗೆ ಅವಂದು. ಯಾಕ್ರಿ ಗೊತ್ತಿಲ್ಲ, ಬಾ ಹೇಳ್ತೇನೆ ಅವಂದು. ಅವ್ರದ್ದೆಲ್ಲ ಹೇಳ್ತೇನೆ ನಿನಗೆ ಹಕ್ಕಿಕತಿ. ಅದನ್ನು ತಂದೆ ತನಗೆ ಗೊತ್ತಿಲ್ಲ ಅದಕ್ಕೆ, ಹೌದಿಲ್ಲ? ಇನ್ನೊಬ್ಬರು ಹೊಲಸು ತಿನ್ಕೊಂತ ಅಡ್ಡೆ ಆಡ್ತೈತಿ, ಹೌದಿಲ್ಲ? ಚಂದಲ್ಲೋ ಇದು ಪಿಕನಾಶಿ. ಯಾಕ್ರಿ ಹಿಂದೆ ಬೈತಾನೆ, ಮತ್ತು ಮುಂದೆ ಎದ್ದಾಗ ಏನು ಇರೋದಿಲ್ಲ, ಅವ್ರ ಮುಂದೆ ಒಳ್ಳೆ ಬೆಪ್ಪಾಗಿರ್ತಾನೆ, ಹೌದಿಲ್ಲ? ಹಿಂದಾಡಿಕೊಳ್ಳುವುದು, ಹಿಂದಿಂದ ತಿನ್ನುವುದು ಚಂದಲ್ಲೋ ಇದು ಪಿಕನಾಶಿ ಅಂದ. ಇಲ್ಲದವ್ರ ಸುದ್ದಿ ಮಾತಾಡಬಾರ್ದು ಅಂತಾರಲ್ಲ, ಅನ್ನೋದಿಲ್ಲೇ. ಇಲ್ಲದವ್ರ ಸುದ್ದಿ ಮಾತಾಡಬಾರ್ದು ಬಿಡಪ್ಪ ಅಂತ. ನಾವು ಇಲ್ಲದವ್ರದ ಮಾತಾಡ್ತೇವೆ, ಇದ್ದವ್ರದ್ದು ಮಾತಾಡಿ ನೋಡುನು. ಇದರಿಗೆ ಇದ್ದವನ್ ಮಾತಾಡಕ್ಕೆ ಧೈರ್ಯ ಬರೋದಿಲ್ಲ, ಹೌದಿಲ್ಲ? ಇಲ್ಲದವ್ರದೊಳೆ ಒಳ್ಳೆ ಜಿಗದ್ ಮಾತಾಡ್ತೇನೆ. ಏನು ಗೊತ್ತೈತಿ ನಿನಗೆ? ಪ್ರತ್ಯಕ್ಷ ಕಂಡವರು ಪ್ರಮಾಣಿಸಿ ನೋಡು ಅಂತಾರೆ, ಹೌದಿಲ್ಲ? ಹಂಗೆ ಯಾರ ಅಂತಾರಂತ ಇನ್ನೊಬ್ರು ಹೇಳಿದ್ದನ್ನು ಕೇಳಿ ನೋಡಿ ಅನ್ನಿ ಅದನ್ನ ಮಾಡಕ್ಕೆ ಹೋಗ್ಬಾರ್ದು. ಇನ್ನೊಬ್ಬರ ಬಗ್ಗೆ ದೋಷ ಆರೋಪ ಸುಮ್ಮನೆ ಮಾಡಕ್ಕೆ ಹೋಗ್ಬಾರ್ದು ಯಾರಿಗ. ನೀ ಹಂಗದಿ ನೋಡ್ಕೋ. ಮೊದಲು ನೀನು ಸುಧಾರಿಸಿಕೋ. ಇನ್ನೊಬ್ಬರು ಗೊಡವಿ ಕೈ ಬಿಡು ಅಂದಾಗ ನೀನು ಉದ್ಧಾರ ನಿನಗಾಕತಿ. ಇನ್ನೊಬ್ಬರು ದೋಷ ನೋಡವು ಎಂದೂ ಉದ್ಧಾರ ಆಗುದಿಲ್ಲ ಅವು. ದುರಿತದೊಳು ಅಧಿಕವಾಗುವುದು ಪರನಿಂದೆ ಅಂತ. ಪಾಪದೊಳಗೆ ಯಾವ ಹೆಚ್ಚು ಪಾಪ ಅಂದ್ರೆ ಅದ ಇನ್ನೊಬ್ಬರಿಗೆ ನಿಂದ ಮಾಡೋದು, ಇನ್ನೊಬ್ಬರು ದೋಷ ನೋಡೋದು.
ಏನು ಇನ್ನೊಬ್ಬರ ದೋಷ ನೋಡೋ ತನ್ನ ದೋಷ ನೋಡ್ಕೊಳಕ್ಕೆ ಆಗೋದೇ ಇಲ್ಲ ಅವ್ಗೆ. ಬರೀ ಊರು ದೋಷ ಅವ್ರು ಹಂಗದಾರ ಇವ್ರು ಹಿಂಗದಾರ. ನಿಂದ ನಿನಗೆ ಗೊತ್ತಿಲ್ಲಲ್ಲ, ಅವ್ರದ್ದು ಹೆಂಗೆ ಗೊತ್ತಾಗೈತಿ? ಇದನ್ನು ನಾವು ಮಠದಲ್ಲಿ ಕಲಿಬೇಕು. ನಮ್ಮಲ್ಲಿರುವಂಥ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಒಳ್ಳೆ ಶುದ್ಧಳು ಗುದ್ದು ಅಂತಿರ್ತಾರಲ್ಲ, ನೀ ಏನು ಶುದ್ಧ ಅದೀವಪ್ಪ ಅಂತ. ನಿರಂತರವಾಗಿ ನಿನ್ನ ಬಗ್ಗೆ, ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು, ಇದಕ್ಕೆ ಈಶ್ವರ ಆರಾಧನಾ ಅಂತಾರೆ. ಮನನ ಮಾಡಲಿಕ್ಕೆ ಕೂಡದ ಹೊರತಾಗಿ ನಿಧಿಧ್ಯಾಸನ ಆಗುವುದೂ ಇಲ್ಲ. ಕೇಳಿದ್ದನ್ನು ಚಂದ ಕೇಳು, ಕೇಳಿದ್ದನ್ನು ಅರ್ಥವನ್ನು ಪುನಃ ಪುನಃ ಅನೇಕ ಯುಕ್ತಿಗಳಿಂದ ಅದನ್ನು ನೆನಪು ಮಾಡ್ಕೊತ ಇರೋದನ್ನು ಮನನ. ಏನು ಲೆಕ್ಕ ಬಿಡಿಸ್ಬೇಕಾದ್ರೆ ಅದರ ಸೂತ್ರ ಹಿಡ್ಕೊಂಡು ಬಿಡಿಸಿದಾಗ ಲೆಕ್ಕ ಬರ್ತದೆ. ಅದರಂತೆ ಆರಾಮ ಹೊಂದಬೇಕಾತಂದ್ರೆ ಆರಾಮಿನ ಸೂತ್ರ ಹಿಡಿದಾಗ ಆರಾಮ ಹೊಂದಲಿಕ್ಕೆ ಬರ್ತದೆ. ಏನು ಆರಾಮಿನ ಸೂತ್ರ ಎಲ್ಲಿ ಹತ್ತೈತಿ ಅಂದ್ರೆ ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿಯೊಳಗೆ. ಆನಂದ ಸೂತ್ರ ಎಲ್ಲರಿಗೂ ಅದು ಹತ್ತೈತಿ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ಏನು ಅದನ್ನು ಹಚ್ಕೊಂಡೇ ತೀರ್ತೇನೆಂದರೆ ಒಂದು ಕಲ್ಪನಾ ಅಡಗಿದ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದ ಮಧ್ಯಂತರ ಸ್ಥಿತಿಯೊಳಗೆ ಕಲ್ಪನಾರಹಿತ ಇರುವಿನ ಅನುಸಂಧಾನದಾಗ ತೊಡಗು ಅಂದ್ರೆ ನಿನಗೆ ಅದು ಹತ್ತೈತಿ. ಏನು ಅದರ ಅಭ್ಯಾಸನ ಮಾಡಿದ್ರೆ ಅದ ಪೂಜೆ, ಅದ ಶ್ರೇಷ್ಠ ಮಟ್ಟದ ಪೂಜೆ ಅದು ಅಂತ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಧ್ಯಾನ ಕೂತಾಗ ಅದನ್ನು ನಾವು ಮಾಡಬೇಕಾಗೈತಿ. ಏನು ಅದಕ್ಕೆ ಅಂತಃಕರಣ ಪರಿಶುದ್ಧಿ ಬೇಕಾಗತ್ತೆ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಬೇಕಾತಂದ್ರೆ ನಮ್ಮ ಅಂತಃಕರಣ ಪರಿಶುದ್ಧಿ ಆಗ್ಬೇಕು. ಏನು ಅಂತಃಕರಣ ಪರಿಶುದ್ಧಿ ಆಗ್ಬೇಕಂತಂದ್ರೆ ಈ ನಿಯಮಗಳ ಪಾಲನೆ ಮಾಡಬೇಕು. ಅಂದಾಗ ಅದು ಆ ಸೂತ್ರ ಹತ್ತೈತಿ ನಮಗೆ, ಆನಂದದ ಸೂತ್ರ. ಯಾಕೆ ನಮಗೆ ಅನುಭವ ಕೊಡ್ಬಲ್ದಿದ್ರೆ ಅಂತಃಕರಣ ಪರಿಶುದ್ಧಿ ಇಲ್ಲದಕ್ಕೆ. ದೋಷ ಅದಾವಂತ ನಮ್ಗೆ ಅನುಭವ ಕೊಡ್ವಲ್ದು. ಇದು ದೋಷ ಹೋತಂದ್ರೆ ಆಗಿಂದಾಗ ನಿನಗೆ ಅನುಭವ ಬರ್ತೈತಿ. ಏನು ಎಲ್ಲಿ ತನಕ ಅಂತಃಕರಣ ದೋಷ ಇರ್ತಾವೆ ಅಲ್ಲಿ ತನಕ ನೀ ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ನಿನಗೆ ಯಾಕೆ ಅನುಭವ ಕೊಡ್ವಲ್ದಂದ್ರೆ ಅಂತಃಕರಣ ದೋಷ ಹೋಗಿಲ್ಲ. ಅದು ಹೋದ ಕ್ಷಣನ ನಿನಗೆ ಅನುಭವ ಬರುತ್ತೆ. ಆಗಿಂದಾಗ ತಡನ ಆಗೋದಿಲ್ಲ, ಅದು ಭಾಳತ್ತಾಗೋದಿಲ್ಲ. ಅದು ಅನುಭವ ಬರ್ಬೇಕಾತಂದ್ರೆ ಏನು ಹೇಳಿದಾಕ್ಷಣ ಅವಾಗ ಅನುಭವ ಬರ್ತದೆ. ಶುಕ್ರದ ಉಚ್ಚಾರ ಮಾತ್ರೇಣ ಏವ ಅಂತಃಕರಣ ದೋಷ ಕಳ್ಕೊಂಡು ಅವಾಗ ಗಪ್ಪನ ಅವಾಗ ಮಹಾತ್ಮರು ಹೇಳಿದ ಮಾತು ಕಿವಿಗೆ ಬೀಳುಗೊಡ್ದು ಅವಾಗ ಜ್ಞಾನೋದಯ ಆಗುತ್ತೆ. ನಮಗೆ ದಿನಾ ಬಿದ್ದರೂ ಜ್ಞಾನೋದಯ ಯಾಕೆ ಆಗವಲ್ದು ಅಂದ್ರೆ ದೋಷದ ಕರ್ಣತ್ರಯದ ದೋಷ ಮೇರೆ ಎಂತೊಲಿವನೋ ತನಗಿನ್ನೆಂತೊಲಿವನೋ ಎಲ್ಲ ದೋಷ ತುಂಬ. ಅವನ ದೋಷ ನಿವಾರಣೆಗಾಗಿ ಪ್ರಯತ್ನ ಮಾಡೋವನ್ನೆಲ್ಲ ಮಾಡಬೇಡ. ಅವನ್ನೆಲ್ಲ ಇನ್ನೊಬ್ಬರ ಬಗ್ಗೆ ಯಾಕ್ರಿ ಕೆಟ್ಟದ್ದನ್ನು ಎಂದೂ ಮಾಡೋಕ್ಕೆ ಹೋಗ್ಬೇಡ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಒಳ್ಳೆಯದನ್ನು ಬಯಸು. ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ. ಏನು ನಿನಗೆ ಒಳ್ಳೆಯದಾಕೈತಿ. ಇನ್ನೊಬ್ಬರಿಗೆ ಹಿತ ಬಯಸಿದ್ರಾಗ ನಿನಗೆ ಹಿತ ಅದ. ಇದು ನಮಗೆ ಹೊಳೆ ಬಂದ. ನಮ್ಗೆ ಇನ್ನೊಬ್ಬರಿಗೆ ಕೆಡಕ್ಕೆ ಮಾಡಿದ್ರೆ ನಿನ್ನ ಕಾಲ ಮೇಲೆ ನೀನ ಕಾಲು ಚೆಲ್ಕೊಂಡು ಏನು ಆತ್ಮನಲ್ಲಿ ಅಂಗಾಂಗಗಳು ಇಲ್ಲ. ಶರೀರಕ್ಕೆ ಅದಾವ ಎಲ್ಲ ಅಂಗಗಳು. ಶರೀರಕ್ಕೆ ಅವಯವ ಅದಾವ, ನೀನು ಅವಯವ ಇಲ್ಲ. ನಾವು ಅದಕ್ಕೆ ಆಕಾಶದ ಹೋಲಿಕೆ ಕೊಟ್ಟದ್ದು ನಿರವಯವ ಅದನ್ನೋ ದೃಷ್ಟಿಯಿಂದ ಆಕಾಶದ ಹೋಲಿಕೆ ಕೊಟ್ಟದ್ದಷ್ಟೇ. ಇಲ್ಲ ಆಕಾಶ ಅನ್ನೋದು ಜಡ ಅದು. ಏನು ಅದಕ್ಕೆ ನಿನ್ನ ಇರುವಿಗೆ ಯಾವ ಹೋಲಿಕೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ಏನು ನಿನ್ನಂಥದ್ದು ಯಾವುದೂ ಇಲ್ಲ. ಆರಾಮಿಗೆ ಕೈಕಾಲು ಅದಾವ ಅದಕ್ಕೆ. ಏನೋ ಅನುಭವ ಮಾಡ್ತೀಯಲ್ಲ, ಅದು ಏನದು ನೋಡಿ ದೇಶದಾಗ ಆರಾಮಿದ್ದೇನೆ. ಅವಾಗ ಎಲ್ಲಿದ್ದು ನೀನು ಕೈ ಕಾಲು ಅದಕ್ಕೆ ಅನ್ಯವಾಗಿ ಏನೂ ಇಲ್ಲ. ಅದಕ್ಕಲ್ಲಿ ಭೇದ ಮಾಡಲಿಕ್ಕೆ ಬರೋದಿಲ್ಲ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅವನ್ನೆಲ್ಲ
ಸಂಬಂಧ ತಪ್ಪಿಸ್ಕೋವನ್ನೆಲ್ಲ. ಈ ಉಪಾಧಿಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಿರುಪಾಧಿಕವಾದಂಥ ಇರುವಿನ ಅನುಭವ ನಮಗಾಗ್ತೈತಿ. ಏನು ಉಪಾಧಿಗಳೆಲ್ಲ ಕಲ್ಪಿತದವು, ನೀ ಕಲ್ಪಿಸ್ಕೊಂಡು ಉಪಾಧಿ ಅವು, ಆದರೆ ನಿನ್ನ ಇರುವ ಅಕಲ್ಪಿತವಾದದ್ದು. ಅದಕ್ಕೆ ಉಪಾಧಿ ಕಲ್ಪಿತ ಉಪಾಧಿ ಎಲ್ಲ ಕೈ ಬಿಟ್ಟಾಗ ನಿರುಪಾಧಿಕವಾದಂಥ ಇರುವಿನ ಅನುಭವ ನಿನಗಾಕೈತಿ. ಏನು ಉಪಾಧಿಯಿಂದನೇ ನಿನಗೆ ಭೇದ ಅನಿಸ್ತೈತಿ. ಉಪಾಧಿ ತೆಗೆದು ಹಾಕಿದ ಎಲ್ಲ ಏಕತ್ವದ ಅನುಭವ ಆಕೈತಿ ನಿನಗೆ. ಸಾಲಿ ಕಲ್ತಿರೋದು ಅಂತ ಕಣ ಸ್ವಚ್ಛಕತೆ ಅಂತ ತಿಳಿದ್ರಿ ನೀವು. ಸಾಲಿ ಅಂದ್ರೆ ನಿನ್ನ ಬಗ್ಗೆಯೋ ಇನ್ನು ಜಗತ್ತಿನ ಬಗ್ಗೆಯೋ. ಜಗತ್ತಿನ ಬಗ್ಗೆ ಎಷ್ಟೇ ಶಾಣೆತನ ಪಡೆದೇನಂದ್ರೆ ನೀನು ಅಂತ ಕಣ ಸ್ವಚ್ಛ ಆಗೋದು. ಹಂಗೆ ಹೆಣ್ಣು ಗಂಡು ಗುಳೇ ಅಂತಿರಲ್ಲ ಸಾಲಿ ಕಲಿಯಾಕ. ಸಾಲಿ ಕಲ್ತ್ರೆ ಶಾನ್ಯಾರ ಹಾಕಿ ಸಾಲಿ ಕಲ್ತ ದಡ್ಡ ಅದು ನೀ ಕಲ್ತಿದ್ರೆ ಹೆಂಗಾಕಿತ್ತು. ನಿನ್ನ ನಿಜ ಸ್ವರೂಪದ ಕಡೆ ಎಲ್ಲ ಕೊಟ್ಟಿದ್ರೆ ಹೆಂಗಾಕಿತ್ತು. ನಿನ್ನ ನಿಜವನ್ನು ನೀ ತಿಳ್ಕೊಂಡಿದ್ರೆ ಹೆಂಗಾಕಿತ್ತು. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂದ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಹೊರತು ಈ ಜಗತ್ತಿನ ವಸ್ತುಗಳನ್ನು ತಿಳ್ಕೊಂಡ್ರೆ ಏನೂ ಲಾಭ ಇಲ್ಲ. ಎಷ್ಟೇ ಎಲ್ಲ ಜ್ಞಾನ ಮಾಡ್ಕೊಂಡೇನಂದ್ರು ಎಲ್ಲ ವ್ಯರ್ಥ. ಎಷ್ಟು ವಿದ್ಯೆಗಳದಾವಲ್ಲ, 14 ವಿದ್ಯೆಗಳು, 64 ಕಲೆಗಳಲ್ಲಿ ನೀ ಪಾರಂಗತೆ ಆಗಿದ್ದೆ ಅನ್ನೋದು ಅಂತಃಕರಣ ನೀನು ಸ್ವಚ್ಛ ಆಗಿದೆ. ಇದು ಅನುಭವಕ್ಕೆ ಬರೋದಿಲ್ಲ ನಿನಗೆ. ಏನು ಅವು ಸಂಕಟ ಕಳೆಯಬಲ್ಲವೇ ಅಂದ. ಕಾಕು ಪೋಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗ ಬಲ್ಲವೇ. ಸಂಕಟ ಕಳಿತಾವ ನಾವು ಎಷ್ಟು ವಿದ್ಯೆಗಳಲ್ಲಿ ನಾವು ಒಂದೇನೆ ಎಲ್ಲ ವಿದ್ಯೆಗಳು 14 ವಿದ್ಯೆಗಳು ಒಂದರಲ್ಲ. 4 ವೇದಗಳು, ವೇದಾಂಗಗಳು 6, 10 ಅಥವಾ ಪೂರ್ವಮೀಮಾಂಸೆ, ಉತ್ತರಮೀಮಾಂಸೆ, ಅವೆಲ್ಲ ಶ್ರುತಿ ಪುರಾಣಗಳು, ಇವು 14 ವಿದ್ಯೆಗಳು, 64 ಕಲೆಗಳು. ಎಲ್ಲದರಾಗೂ ಪಾರಂಗತೆ ಅಂದ್ರೆ ನೀನು ಅಂತಃಕರಣವನ್ನು ಸ್ವಚ್ಛ ಮಾಡೋದಿಲ್ಲ ಅಂತ. ಏನು ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿದಂಗೆ ಆಗುವುದು ಯಾವುದನ್ನು ಇದೆ. ಇದು ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಎಲ್ಲ ವಿದ್ಯೆಗಳಲ್ಲಿ ಈ ವಿದ್ಯೆ ಮೇಲು ಅಂದ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆಗೆ ಮೇಟಿ ವಿದ್ಯೆ ಅಂದ್ರೆ ನಾವು ಮೇಟಿ ವಿದ್ಯೆ ಅಂದರೆ ನಾವು ಒಕ್ಕಲ್ತನಕ್ಕೆ ಕೂಡಿಸ್ಕೊಂಡು ಒಕ್ಕಲಿಗಾಗಿ ಯಾರು ಕನ್ಯೆ ಕೊಡುವಲ್ರ. ಅದರ ಪರಿಸ್ಥಿತಿ ಯಾರ ಮುಂದೆ ಹೇಳ್ಕೊಂಡ್ರು ಅದು ಏನು ಮಾಡೋದು. ಅದರ ಪರಿಸ್ಥಿತಿ ಎಲ್ಲರೂ ಹೊಗಳ್ತಾರೋ ಉಬ್ಬಿ ಯಾಕ್ರಿ ಯಾರು ದಾದ ಮಾಡೋಲ್ರು. ಯಾರು ಅದನ್ನ ಪರಿಸ್ಥಿತಿ ಹೆಂಗಾರ ನಮಗೆ ಇದನ್ನು ಮಾಡ್ರಿವಪ್ಪ, ಮಕ್ಕಳಿಗೆ ಕನ್ಯಾ ಸಿಗುವಲ್ಲೋ ಅಂತ ಬಡ್ಕೋತಾವಲ್ಲ, ಯಾರು ಕೊಡವಲ್ರು. ಯಾಕೆ ಎಲ್ಲರೂ ಶಾನ್ಯಾರ ಆಗಿಬಿಟ್ರು, ಸಣ್ಣ ಹುಡುಗರನ್ನೆಲ್ಲ ಕಲಿಸಿಬಿಟ್ರು. ನಮಗೆ ಅದಕ್ಕೆ ಬೇಕಾದಂತಾರು ಯಾಕ್ರಿ. ಮೊದಲು ಗೊತ್ತಿಲ್ಲದು ಪಾಪ ಮಾಡ್ಕೊಂಡು ಅದ್ರಾಗ ಜೀವನ ಸಾಗಿಸಿದ್ರು. ಈಗೆಲ್ಲ ನಮಗೆ ಅದಕ್ಕೆ ಬೇಕಾಗಿತ್ತು. ನಾವು ಆ ಸಾಲಿ ಕಲ್ತ ಹಿಂಗಾಗೈತೆ ಪರಿಸ್ಥಿತಿ. ಒಕ್ಕಲಿಗೇನ ಪರಿಸ್ಥಿತಿ ಎಲ್ಲ ಹದಗೆಟ್ಟದ್ದು ಇದ್ರ ಸ್ವಲ್ಪ. ಒಂದು ನಮೂನೆ ನೋಡ್ತಾರ, ಅವನು ಕಮ್ತಾ ಮಾಡ್ತಾನೆ ಹೌದಿಲ್ಲ. ಅವ ಮದುವೆ ಮಾಡೋ ಸಂಬಂಧ ಯಾವ್ದಾರ ನೌಕರಿ ಹಿಡಿಬೇಕು ಟೆಂಪ್ರರಿ. ಹೌದಿಲ್ಲ, ಆಗು ಮಠ ನೌಕರಿ ಹಿಡಿದು ಮದುವೆ ಮಾಡ್ಕೊಂಡಿಂದ. ಹೌದಿಲ್ಲ, ಇಂಥ ಪರಿಸ್ಥಿತಿ ಆಗೈತಿ ಈಗೆಲ್ಲ. ಶಾಂತಿ ಪಾಲನೆ ಮಾಡಕ್ಕೆ ಕಲಿಬೇಕು ನೋಡ್ರಿ. ಬೇಕಾದಂಥ ಪ್ರಸಂಗ ಬಂದರು ಮನಸ್ಸು ಸಮಾಧಾನದಿಂದ ಇರಕ್ಕೆ ಕಲಿಬೇಕು. ಸಿಟ್ಟಿನ ಕೈ ಒಳಗೆ ಬುದ್ಧಿ ಕೊಡಬಾರ್ದು. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ಯಾಕೆ ಹೇಳ. ಸಿಟ್ಟು ಬಂದಾಗ 10 ಅಂಕಿ ಅನಸು ಅಂದಾಗ ಅಂದಾಗರ ಹಿಡಿತೈತಿ. ಅದನ್ನು 10 ಅಂಕಿ ಅನ್ಸೋರಾಗೆ ಒಂದು ಶಮನ ಆಕೈತಿ. ಹೌದಿಲ್ಲ,
ಸಿಟ್ಟು ಬಂದಾಗ 10 ಅಂಕಿ ಎಣಸು ಅಂತ. ಅಷ್ಟಾರ ಒಂದೀಟ ತಪ್ಪಿಸ್ತೈತಿ. ಸಟಕ್ಕಣ ಅನಾಹುತ ಆಗೇ ಬಿಡ್ತದೆ ಸಿಟ್ಟು ಬಂದ ಕೂಡಲೇ. ಟೈಮ್ ತಪ್ಪಿ ಅದು ಮತ್ತೆ ಯಾಕ್ರಿ ಅನಾಹುತ ತಪ್ಪಿಸ್ತೈತಿ. ಕೋಪನ ಪಾಪದ ಮೂಲ. ಹೌದು, ಪಾಪ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತದ ಸಿಟ್ಟು. ಅನಾಹುತ ಬೈತಿ ಹೊಡಿತಿ ಅತಾಗಿಂದ ಮನಸ್ಸಿನ ರಕ್ತ ಎಲ್ಲ ಏನಾಕೈತಿ, ವಿಷಪೂರಿತ ಆಕೈತಿ. ಏನು ನಿನಗೆ ಅವು ಬಿ ಪಿ ಇವು ಚಾಲು ಆಗೋದು ಅದ್ರ ಸಂಬಂಧ. ನಾವು ಗಪ್ಪಕ್ಕನ ಸಿಟ್ಟಿಗೆ ಹೇಳ್ತೀಪ್ಪ ಏನಾರ ಕೇಳಿದ ಕೂಡಲೇ, ಹೌದಿಲ್ಲ? ಕೌಕನ ಬರ್ತೀವಿ. ಹೌದಿಲ್ಲ? ಸಮಾಧಾನ ಶಾಂತಿ ಕಳ್ಕೊಂಡ್ಬಿಟ್ಟಿ. ಶಾಸ್ತ್ರ ವಿಷಯವನ್ನು ಕೇಳಿದ್ದನ್ನು ಮನನ ಮಾಡಬೇಕು, ಅದನ್ನು ಉಪಯೋಗ ತಗೋಬೇಕು. ಏನು ಕೇಳಿದ್ದನ್ನು ಮನನ ಮಾಡಲಿಲ್ಲ ಅಂದರೆ ನಿನಗೆ ಉಪಯೋಗ ಬರೋದಿಲ್ಲ, ಅದು ಎಲ್ಲ ವ್ಯರ್ಥ ಆದಂಗೆ ಆಕೈತಿ. ಒಬ್ರಿಗೊಬ್ರು ದೇವರು ಅಂತ ತಿಳ್ಕೊಂಡು ಸಂತೋಷಗೊಳಿಸುವುದು, ಇದನ್ನು ಮಾಡೋದನ್ನು ಪೂಜೆ. ಇನ್ನೊಬ್ಬರ ದೇವರು, ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಏನು ಅಲ್ಲಿ ದೇವರದ, ದೇವರಿಗೆ ಮೋಸ ಮಾಡಿದಂಗೆ, ದೇವರಿಗೆ ವಂಚನೆ ಮಾಡಿದಂಗೆ, ಯಾರಿಗಾರ ಏನಾರ ಮಾಡಿದ್ರು. ಏನು ಹಿಂಗೆ ನಾವು ಬೆಳೆಸ್ಕೋಬೇಕು ಮನೋಭಾವನೆಯನ್ನು. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆ ಬೆಳೆಸ್ಬೇಕು. ಮನೆಯೊಳಗೆ ಎಲ್ಲರಲ್ಲಿ, ಯಾಕ್ರಿ ಹೆಂಡತಿಯಲ್ಲಿ ದೇವರನ್ನು ಕಾಣು, ಮಕ್ಕಳಲ್ಲಿ ದೇವರನ್ನು, ಗಂಡನಲ್ಲಿ. ಅವರೇ ಗಂಡಷ್ಟ ಹೆಂಡತಿಗೆ ದೇವರಂತ, ಹೆಂಡತಿ ಗಂಡಕ್ಕೆ ದೇವರಲ್ಲನ. ಯಾಕ್ರಿ ಪತಿಯೇ ದೇವರಮ್ಮ ಅಂತ, ಸತಿಯೇ ದೇವರಪ್ಪ ಅಲ್ಲನ ಅಂತಿದ್ರಂತ. ಗಂಡನ ಪತಿಪಾದ ಸೇವೆ ಮಾಡ, ಸತಿಪಾದ ಸೇವೆ ಮಾಡೋಂಗಿಲ್ಲನೆ. ಗಂಡನ ಕಾಲ ಹೆಂಡತಿ ಸಮ ಮಾಡ್ಬೇಕಂತ, ಹೆಂಡತಿ ಕಾಲ ಗಂಡ ಸಮ ಮಾಡೋಂಗಿಲ್ಲ. ಹೆಂಡತಿ ಕಾಲ ಸಮ ಮಾಡ್ಬಾ ಅಂದ್ರೆ ಶಾಸ್ತ್ರ ಇದ್ದೈತಿ ನಿನಗಂದ್ರು ಅಂತ ಅವ್ರು. ಏನು ಆಕೈತೆ? ಹೆಂಡತಿ ಕಾಲ ಸಮ ಮಾಡ್ಬಾ ಅಂದ್ರೆ ನಿನಗೆ ಶಾಸ್ತ್ರ ಇದ್ದೈತೆ. ಅಲ್ಲಿ ದೇವರದ ಅಭಿಮಾನ ಹೆಂಗೈತೆ ನೋಡು. ನಾ ಗಂಡದನ್ನ ಅಭಿಮಾನ, ಎಲ್ಲ ಅಭಿಮಾನ ಬಿಡು, ಅಭಿಮಾನ ಸೂಡ ಮುಕ್ತಿ ರೋಕಡ, ಅಭಿಮಾನ ಬಿಡು. ಏನು ನಾವು ಗಂಡಂತ ದೇವ್ರು ಅಂತ ಹೇಳ್ಕೊಂತ ಹೋಗಿದ್ದೀವಿ. ಕೃಷ್ಣಾನ ಸ್ವಾಮೀಜಿ ಬಂದಿದ್ರು ಇಲ್ಲಿ. ಏನು ಇರಣ್ಣ ಏಂತಿ ದೇವ್ರು ಅಂತಾರು ಮರ ಅಂಥವ್ರು ಬೆನ್ನು ಹತ್ತಿಪ್ಪ ನೀ ಅಂತ. ಅಲ್ಲೇ ಕೂತಿದ್ದ, ಗುರ್ಸಿದ್ ಕೂತಲ್ಲಿ ಕುಟ್ಟಿರ್ತಿದ್ದೆ 2 ದಿನ ಇದ್ದ. ನಾನು ಸಮಾಧಾನ ಆಗುವಲ್ಪ ಇದನ್ನು ಕೇಳಿದೆ. ಕೃಷ್ಣಾನ ಸ್ವಾಮೀಜಿ ಮಠದಾಗಿದ್ದ ಕಾಣಿಸ್ಬೇಕು. ಸಾಳಕ್ಕಿ ಗುರುಗಳಿಗೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋರು. ಸಾಳಕ್ಕಿ ಗುರು ಅವ್ನು ಕಾಮಿ ಹಾಕ್ಕೊಂಡು ಬಂದಿದ್ದವ. ಏನು ಏನನ್ನ ಎಲ್ಲ ಅಂಥವ್ರು ಬೆನ್ನು ಹತ್ತಿ ಅವ್ನು ಸಾಲಿ ಕಲ್ಕೊಂತ ಅಡ್ಡಾಡ್ಯಾರ. ಅವ್ರು ಆತ್ಮಾನಂದ ಹಜ್ಜಾರ ಸಂಪರ್ಕದಾಗಿಲ್ಲ ಇಲ್ಲ ಅವರು. ಅಂಥವ್ರು ಬೆನ್ನು ಹತ್ತಿಪ್ಪ ನೀ ಅಂತ ನನಗಂತಿದ್ದವು. ನೋಡಲ್ಲಿ ಅಲ್ಲಿ ತೆಳಗಿನ ಮಠದಾಗ ಅದು ಧೂಳು ಮುನಿಗೆ ಹೋಗಿತ್ತಪ್ಪ. ಮೂರ್ತಿ ಪೂಜೆ ಮಾಡೋರಿಲ್ಲ, ಅದನ್ನ ವ್ಯವಸ್ಥೆ ತಗೋತೀನ ಏನ ವ್ಯವಸ್ಥೆ ತಗೋದಿಲ್ಲಪ್ಪ. ಇವ್ರು ಹೇಳಿದ್ದು ಬೆನ್ನು ಹತ್ತಿಪ್ಪ ನೀ ಅಂತ ಗೋನಿ. ಅವಾಗ ಏನಾದೆ, ಶಿವಾನಂದ ಸಂಪ್ರದಾಯದವ್ರಿಗೆ ಅಧ್ಯಾತ್ಮ ಹತ್ತೋದಿಲ್ಲ ಅಂತ ಬಂದ್ಬಿಡ್ತೇವೆ ಅನ್ಕೊಂತ. ಯಾಕೆ ಲಿಂಗಪ್ಪನ ಪೂಜೆದ ಅಭಿಮಾನ ಹೋಗಿಲ್ಲ ಅವ್ರಿಗೆ, ಅದ ಇದ್ರಾಗ ಕುಂತಾರ ಅವ್ರು ಅಂತ ಹತ್ತಿ ಬಿಡ್ತೀವಿ ನಾವು ನಮಗೆಲ್ಲ. ಅವು ಮೊದಲಿನ ರೂಢಿ ಐತೆ. ಒಮ್ಗಿಲೆ ಹೇಳಿ ತಿಳಿದಿಲ್ಲ ಅಂತ ಹೇಳ್ಕೊಂಡು ಏನಾರು ಮಾಡ್ಕೊತ ಹೋಗ್ರಿ ಮಾಡಿರೋರು. ಹೌದಿಲ್ಲ? ನಮ್ಮೂರಾಗೂ ಎಲ್ಲ ಪೂಜೆ ಹೇಳ್ಸ್ಕೊಂಡಾರ. ಎಲ್ಲರೂ ಮನೆ ಮಂದಿ ಎಲ್ಲ ಅವಾಗ ಪೂಜೆ ಇಡವ್ರ.
ಪೂಜೆ ಕುಂಡ್ರವ್ರೆಲ್ಲ ಕೈ ಚೀಲ ರುದ್ರಾಕ್ಷಿ ಸರ ಟ್ರಂಕು ಅವ್ನು ಮಾಡ್ಕೊಂಡು ಎಲ್ಲ ಪೂಜೆ ಆಡ್ತಿದ್ದು, ಎಲ್ಲ ಅದನ್ನ ಮಾಡ್ತಿದ್ದು. ಹೌದಿಲ್ಲ? ದೌಡ್ ಸಹ ಮುಗಿಸ್ಬಿಡ್ದವ್ರನ್ನ ಪೂಜೆ ಮಂಗಳಾರತಿ ಅನ್ನೋದು ಎಲ್ಲರೂ ಒಂದೊಂದು. ಹೌದಿಲ್ಲ? ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗು ಶಾಂತಿ ಶಂಕರಗ ಅಂತಿದ್ರು. ಎಲ್ಲಿ ಹೋದಲ್ಲೆಲ್ಲ ಇದೆ. ಹೌದಿಲ್ಲ? ಅದನ್ನು ಮಾಡ್ಕೊಂತ ಪೂಜೆ ಮುಗೀತಿಪ್ಪ. ಎಲ್ಲ ಮಕ್ಕ ತುಂಬ ಇವತ್ತಿ ಬಡ್ಕೊಂಡ ಕಣ್ಣಿನ ಹೂಬಿಗಿನೂ ಹಿಂಗೆ ಹಚ್ಬೋದು. ಯಾಕ್ರಿ? ಎಲ್ಲಿ ಬೇಕಲ್ಲಿ ಬಡ್ಕೋದಪ್ಪ. ಏನು ಸುಡ್ಗಾಡ್ ಸಿದ್ರಂಗೆ ಬಂದ್ಬಿಡು. ಪೂಜೆ ಆದ ಕೂಲೆ ನೋಡಿರ್ತೀರ್ತಿ ಅವನ ಆಕಾರ. ಯಾಕ್ರಿ? ಪೂಜೆ ಮಾಡ್ಕೊಂಡು ಬಂದವ್ರಿ ಇವರು. ಹಾಕೊಂಡು ಬಂದ್ಬಿಡೋದು. ಇವಾಗ ಅದ ಇದ್ರಾಗ ಬಂದ ಒಮ್ಗಿಲೆ ಸನಿಗೆ ಬರೋದು ಅಂತ ತಿಳ್ಕೊಂಡು ಏನಾರು ಮಾಡ್ಕೊಂತ ಹೋಗು. ಕ್ರಮೇಣ ಬಂತು ನೋಡಿ ನಿಜವಾದ ಪೂಜೆ ಮಾಡಕ್ಕೆ ಬಂದತ್ತೇನೆ. ಜಗತ್ತಿನ ಜನ ಎಲ್ಲ ಮಾಡ್ತಾರಲ್ಲ, ಅದರಿಂದ ಸಂಕಟ ಹೋಗ್ಯಾವ ನೋಡ್ಕೊರಿ. ಏನ್ ಆಡಂಬರ ಪೂಜೆ ಬಿಡು ಬಾಹ್ಯದೋಳು ಡಂಬವ, ಮಾನಸದೋಳು ಎಡೆ ಬಿಡದು ಶಂಭುವ ಅಂತ. ಹೊರಗಿನ ಪೂಜೆ ಮಾಡ್ಕೊ, ಒಳಗಿನ ಪೂಜೆ ಮಾಡುವ. ನಿನಗೆ ಅಂತಃಕರಣ ಸ್ವಚ್ಛ ಆಗ್ಬೇಕಂತಂದ್ರೆ ಇಂಥ ಆಚರಣೆ ಇದನ್ನು ಮಾಡಾಕ್ತಾ ಇರಲಿಲ್ಲಲ್ಲ. ಈ ಪೂಜೆ ಹಿಡಾಕ್ತಾ ಇರಲಿಲ್ಲಲ್ಲ. ಇನ್ನೊಬ್ಬರಿಗೆ ಕೆಡಕಾಗದಂಗೆ ಕಾಯ ವಾಚ ಮನಸ ಈ ತಪಸ್ಸು ಮಾಡಲಿಲ್ಲವೇ, ತಪವ ಮಾಡಲಿಲ್ಲವೇ. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ಇದು ತಪಸ್ಸು ಬೇಕು ನಮಗೆ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಈ ತಪಸ್ಸು ಮಾಡಿದಾಗ ಅಂತಃಕರಣ ಪರಿಶುದ್ಧಿ ಆಕತಿ. ಅವಾಗಿದ್ದು ಸೂತ್ರ ನಮ್ಗೆ ಹತ್ತೈತಿ. ಅವಾಗಿದ್ದು ದಾರಿ ಸಿಗ್ತೈತಿ. ಅದನ್ನು ಮಾಡೋಂಗಿಲ್ಲ ಅಂತ ಹಂಗೆ ಹೊರಗೆ ಏನಾರು ಗಂಟೆ ಬಾರಿಸೋದು, ಧೂಪ ದೀಪ ಹಾಕಿಬಿಟ್ರಿ ಮೋಸ ಮಾಡೋದು, ವಂಚನೆ ಮಾಡ್ಕೊತ ಹೋದ್ರೆ ನೀನು ಅಂತಃಕರಣ ಸ್ವಚ್ಛ ಆಕತಿ. ಉದಯ ಕಾಲದೊಡೆದ್ದು ಐತಲ್ಲ ನದಿಯೊಳು ಮಿಂದೆವೆಂದು. ಯಾಕ್ರಿ? ಗಡಗಡ ನಡುಗುತ್ತಾ ಜಳಕ ಮಾಡಿ ನದಿಯಾಗ ಮಿಂದಿ ಮಾಡಿ ಕಂಚುಗಾರನ ಅಂಗಡಿಯಾಗಿನ್ನು ಕಂಚು ಹಿತ್ತಾಡಿ ಪ್ರತಿಮೆಯ ನಿರಿಸಿ ವಂಚಕತನದಲ್ಲಿ ಯಾಕ್ರಿ ಎಲ್ಲರಿಗೂ ಮೋಸ ಮಾಡಿ ಇದನ್ನು ಪೂಜೆ ಮಾಡ್ತಾನೆ ಅಂದ್ರೆ ನೀನು ಅಂತಃಕರಣ ಸ್ವಚ್ಛಕತಿ. ಉದರ ವೈರಾಗ್ಯವಿದು ನಮ್ಮ ಪದ್ಮನಾಭನಲ್ಲಿ ಲೇಷ ಬಕುತಿ ಇಲ್ಲದೆ. ಉದರ ವೈರಾಗ್ಯವಿದು ಅಂದ್ರೆ ಪುರಂದರದಾಸರು ಹೇಳ್ಯಾರ. ಉದರ ಹೊಟ್ಟಿ ತುಂಬಿಕೊಳಕ್ಕೆ ಸೋಗ ಹಾಕೋದು ನಿಮ್ಮಲ್ಲ. ಮಂದಿ ಪೂಜೆ ಹಿಡ್ದನಪ್ಪ. ಮಂದಿ ನಮ್ಮ ಗುಡಿಗೆ ಹೋಗ್ಕೊಂಡು ನೋಡ್ಪ ದಿನ ಪೂಜೆ ಮಾಡ್ಬೇಕ, ಒಳ್ಳೆ ಮನುಷ್ಯ ಅಂತ. ಮಂದಿಗೆ ತೋರಿಸೋದು ಮಾಡಕ್ಕೆ ಹೋಗ್ಬಿಡೋದು. ಆಡಂಬರ ಪೂಜೆ ಜೋಳ ಪೂಜೆ ಅಂತಾರೆ. ಅದಕ್ಕೆ ಮಳ್ಳ ಹಾಕೊಂಡು ಕುಂತೀನಿ. ನಿಜವಾದ ಪೂಜೆ ಮಾಡಕ್ಕೆ ಬಂದತ್ತೇನೆ. ಇದ ನೋಡು, ಅಹಿಂಸಾರುತ ಪಾಲನ ಮಾಡೋದು ನಿಜವಾದ ಪೂಜೆ. ಹೌದಿಲ್ಲ? ಇನ್ನೊಂದು ಜೀವಿಗೆ ಮನಸ್ಸಿನಾಗ ಸಹಿತ ಹಿಂಸಾ ಮಾಡ್ದಂಗೆ. ಭಾಳ ಕಠಿಣ ಅದ ಅಹಿಂಸಾ ವ್ರತ ಪಾಲನೆ ಮಾಡೋದು. ಹಂಗಾಗಿ ಬಾಕಿ ಉಳ್ದೈತೆ ಅದು ಎಲ್ಲೋ ಒಬ್ರಿಗೆ. ಅದಕ್ಕೆ ಪ್ರತಿಯೊಬ್ಬರಲ್ಲಿ ದೇವರು ಅದಾನಂತ ತಿಳ್ಕೊಂಡು ಅವನು ಸಂತೋಷಗೊಳಿಸೋ ಪ್ರಯತ್ನವನ್ನು ಮಾಡಿ. ಎಲ್ಲದರಾಗೂ ದೇವರು ಅದಾನಂತ ಇರ್ಲಿಲ್ಲನ? ಎಲ್ಲ ಮನುಷ್ಯನ ಹೃದಯದಲ್ಲಿ ಇಲ್ಲನ? ಸರ್ವೇಶಾಂ ಹೃದಯೇಶೇ ತಿಷ್ಠತಿ ಅಂತ. ಎಲ್ಲರ ಹೃದಯದಲ್ಲಿ ನಾನದೇನು ಅರ್ಜುನ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗದ. ಎಲ್ಲರಲ್ಲಿ ನಾನು, ಎಲ್ಲ ಜೀವಿಗಳಲ್ಲಿ ನಾನದೇನೆ ಅಂತ. ನಿದ್ರೆ ಅಜ್ಞಾನ ಸಮಾಧಿ, ತುರ್ಯಾವಸ್ಥೆ ಜ್ಞಾನ ಸಮಾಧಿ. ಅದಕ್ಕೆ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಿದ್ದೆ ಎಲ್ಲರೂ ಮಾಡ್ತಾರೆ, ಸ್ವಾಭಾವಿಕವಾಗಿ ಎಲ್ಲರಿಗೂ ಬರ್ತೈತೆ ಅದು. ನಿದ್ದೆ ಕಳ್ತುಂಬ ಕುಳ್ಬಿತ್ತಂದ್ರೆ ಕಣ್ಣು ಮುಚ್ಚಾಕ ಚಲೋ ಆಕೈತೆ ಎಲ್ಲರಿಗೆ. ಆದ್ರೆ ಸಮಾಧಿ ಹತ್ತಬೇಕಾತಂದ್ರೆ ಅಭ್ಯಾಸ ಬೇಕಾಗುತ್ತೆ. ವಿಶ್ವಮದ್ದೆಲ್ಲ ಕೈ ಬಿಟ್ಟಾಗ ಸಮಸ್ಥಿತಿಯನ್ನು, ಸಮಾಧಿ ಬುದ್ಧಿ ಸಮಸ್ಥಿತಿಯನ್ನು ಹೊಂದೋದಕ್ಕಂತ ಸಮಾಧಿ ಅಂತಾರೆ. ಸಮತ್ವದ ಅಲ್ಲೇ ಇರೋದಕ್ಕೆ, ಮನಸ್ಸನ್ನು ಸಮತ್ವದ ಸ್ಥಿತಿ ಒಳಗೆ ಇಡೋದಕ್ಕೆ ಸಮಾಧಿ ಅಂತ. ವಿಶ್ವಮದ್ದೆಲ್ಲ ಕೈ ಬಿಟ್ಟಾಗ ಬುದ್ಧಿ ಸಮಸ್ಥಿತಿ ಒಳಗೆ ಇರ್ಲಿಕ್ಕೆ ಬರ್ತೈತಿ. ಅವಾಗ ಜ್ಞಾನೋದಯ ಆಕೈತಿ. ನಾವು ಸಮಾಧಿ ಹೊಂದದ ಹೊರತಾಗಿ, ವಿಶ್ವಮದ್ದೆಲ್ಲ ಕೈ ಬಿಡದ ಹೊರತಾಗಿ ಜ್ಞಾನ ಆಗೋದನಿಲ್ಲ. ನಾವು ವಿಷಮದ ಇದ್ರಾಗ ಸೋದಾಡ್ತೇವೆ, ವೃತ್ತಿ ಎಲ್ಲ ವಿಷಮದಾಗ ಐತೆ ಅಂದಿಂದ ಸಮತ್ವದ ಅನುಭವ ಹೆಂಗೆ ಆಗ್ಬೇಕು?
ಅದಕ್ಕೆ ಸಮತ್ವದ ಕಡೆ ಎಲ್ಲ ಕೊಡೋದು ಯೋಗ ಅಂತ. ಸಮತ್ವಂ ಯೋಗ ಉಚ್ಯತೆ. ಸಮವಾದಂತಹ ಇರುವಿನ ಕಡೆ ಎಲ್ಲ ಕೊಡಬೇಕಾಗಿದೆ. ಅಲ್ಲಿ ವಿಷಮ ಇಲ್ಲ. ಅಲ್ಲಿ ಏನು ಅದು ಎಂದೂ ಬದಲಾವಣೆ ಆಗುವುದಿಲ್ಲ. ಸ್ವರೂಪವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿದರೆ ಒಬ್ಬರಿಗೊಬ್ಬರು ಬಡದಾಟಿಯಲ್ಲಿ ಬರ್ತೈತಿ. ಇರುವಿನ ಕಡೆ ಲೆಕ್ಕ ಕೊಟ್ರೆ, ಇರುವಿಕೆ ಕಡೆ ಲೆಕ್ಕ ಕೊಟ್ರೆ ಅಲ್ಲಿ ಬಡದಾಟಿಲ್ಲ ಇಲ್ಲ. ತೋರಿಕೆ ಕಡೆ ಲೆಕ್ಕ ಕೊಟ್ರೆ ಬಡದಾಟ ಶುರುವಾತಿ. ಭೇದರಹಿತವಾದಂಥ ಇರುವನ್ನು ಎಲ್ಲಿ ತನಕ ನಾವು ಅನುಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅಲ್ಲಿ ತನಕ ನೆಮ್ಮದಿ ಅನ್ನೋದಿಲ್ಲ ಇಲ್ಲ. ಏನು ಮನಸ್ಸಿಗೆ ಸಮಾಧಾನ ಶಾಂತಿ ಯಾಕಿಲ್ಲ ಅಂದ್ರೆ ಅದ್ರ ಕಡೆ ಲಕ್ಷ ಕೊಡಕ್ಕೆ ಮನಸ್ಸಿಲ್ಲ. ಬರೀ ವಿಷಮದ ಕಡೆಗಿನ ಲಕ್ಷ್ಯ ಐತಿ, ಸಮದ ಕಡೆ ಕೂಡ ಲಕ್ಷ್ಯ ಇಲ್ಲ, ಆ ಕಡೆ ಮನಸ್ಸೇ ಇಲ್ಲ. ಏನು ಅದರ ಫಲ ಅದಕ್ಕೆ ಉಣ್ಬೇಕಾಗಿತ್ತು ನಾವು. ನಾನಾ ಅದ ಇದ್ದೇನನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ನಾನೇ ಆ ಸಮಸ್ಥಿತಿ ಒಳಗಿದ್ದಂಥ ಇರು ನಾನು. ವಿಷಮ ನನ್ನಲ್ಲಿ ಇಲ್ಲ ಇಲ್ಲ. ಎಲ್ಲೈತಿ ಅದು ವಿಷಮ ಅಂದರೆ ನೀನು ಮರಿವಿ ಒಳಗೆ ಅಜ್ಞಾನದೊಳಗೆ ಅದು ತೂರೈತಿ. ಅಜ್ಞಾನವನ್ನು ಕಳ್ಕೋ ಅಸಮತ್ವದ ಅನುಭವ ನಿನಗಾಕೈತಿ. ಮೊಟ್ಟ ಮೊದಲಿಗೆ ಅದನ್ನು ಅನುಭವಿಸಿದ್ದದ ನಿನಗೆ ಸಮತ್ವದ ಅನುಭವ. ಏನು ಅದಕ್ಕೆ ಅದನ್ನು ಮತ್ತೆ ಪುನಃ ಅದ ಹೊಂದಬೇಕಂತ ಇಚ್ಛೆ ಆಕೈತಿ ನನಗೆ. ಅದನ್ನು ಹೊಂದಬೇಕಂತ ಆನಂದವನ್ನು ಮೊದಲು ಎಲ್ಲಿ ನಿನ್ನಲ್ಲಿ ಅನುಭವಿಸಿ ಅದು ಅದ್ರ ಗೊತ್ತದ ಆಧಾರದ ಮೇಲೆ ಆನಂದವನ್ನು ಬೇಡ್ತೇವೆ ನಾವು. ಆನಂದ ಮೊದಲು ಎಲ್ಲಿ ಗೊತ್ತಾಗೈತೆ ಅಂದ್ರೆ ನಿನ್ನೊಳಗೆ ಗೊತ್ತಾಗೈತಿ. ಎರಡನೇದವ್ರು ಹೇಳಿದ ಮ್ಯಾಗ ಅದು ಗೊತ್ತಾಗಿಲ್ಲ, ಮೊದಲ ಗೊತ್ತೈತಿ ನಿನಗದು ಆನಂದದ ಗೊತ್ತ. ಅನ್ಯ ಭಾವ ಬರುವುದಕ್ಕಿಂತ ಪೂರ್ವದಲ್ಲಿ ತನ್ನ ಭಾವ ಅಂದ್ರೆ ಆನಂದದ ಭಾವದ. ಏನು ಮೊದಲ ನೀವು ಅದಿರಿ, ಇವು ನಂತರದ ಭಾವಗಳು. ಅನ್ಯ ಭಾವನೆಗಳೆಲ್ಲ ನಂತರದ್ದು ಎಲ್ಲ. ಇದಕ್ಕೆ ಈ ಮಧ್ಯಂತರದಲ್ಲಿ ಬಂದು ಅನ್ಯ ಭಾವನೆಗಳನ್ನೆಲ್ಲ ತೆಗೆದು ಹಾಕಿದಾಗ ನಿನ್ನ ಭಾವದಾಗ ಇರಾಕ್ ಬರ್ತದೆ. ಇರುವಿಕೆ ಕಡೆ ಎಲ್ಲ ಕೊಟ್ಟು ನೋಡ್ಕೋ, ನೀ ಹೆಂಗದಿ ಅನ್ನೋದು ನಿನಗೆ ಗೊತ್ತಾಕೈತಿ. ಹಿಂದಿನ ಜನ್ಮದ ದೇಹ, ಈ ಜನ್ಮದ ದೇಹ, ಇನ್ನು ಮುಂದೆ ಬರುವಂಥ ದೇಹ, ಎಲ್ಲದರೊಳಗೂ ನೀನದಿ. ಏನು ಆದರೆ ಒಂದರೊಳಗೆ ಒಂದಿಲ್ಲ. ಹೌದಿಲ್ಲ, ಹಿಂದಿನ ಜನ್ಮದ್ದು ಈಗಿಲ್ಲ, ಈಗಿನ ಜನ್ಮದ್ದು ಮುಂದೆ ಬರೋದಿಲ್ಲ. ಏನು ಅದಿಂದ ಅವು ನಿನಗೆ ಸಂಬಂಧ ಏನು? ಯಾಕೆ ಹಚ್ಕೋತಿ ಇವನ್ನ? ಹಾಂ ನಾನೇ ಸದ್ರೂಪ ಅನ್ನುವುದನ್ನು ಪೂಜಾ ಕೂತಾಗ ಇದೇ ನೆನಪು ಮಾಡ್ಕೊತ ಇರ್ಬೇಕು ನೋಡಿ. ಸದ್ರೂಪ ಚಿದ್ರೂಪ ಆನಂದ ರೂಪನ ಅಂತ ಯಾವಾಗಲೂ ಇದ್ದಾವ, ಎಲ್ಲವನ್ನು ಅರಿತಕ್ಕಂಥವ ಸುಖರೂಪ ಆದಂಥ ಇರು ನಾನು. ಯಾವ ಅವಸ್ಥೆಗಳು ಬಂದರೂ ಸುಧಾ ನೀ ಇರವನ. ಏನು ಅವಸ್ಥೆಗಳು ನಿನ್ನಲ್ಲಿ ತೋರ್ತಾವ, ಅಡಗ್ತಾವ. ಏನು ಎಚ್ಚರಿಕೆ ಕನಸಿನಾಗಿಲ್ಲ, ಕನಸು ಎಚ್ಚರಿಕೆ ಒಳಗಿಲ್ಲ, ಎಚ್ಚರಿಕೆ ಕನಸು ನಿದ್ರೆ ಒಳಗಿಲ್ಲ. ಏನು ಇದನ್ನು ತಿಳ್ಕೊಳ್ಳೋದು ಎಲ್ಲರ ಕೆಲಸದ ನೋಡಿ. ಈ ಅವಸ್ಥಾತಗಳನ್ನು ಪರಿಶೀಲನೆ ಮಾಡಿ ನೋಡ್ಕೊ. ತೂರು ಎಡಗ್ತಾವು. ತೂರು ಎಡಗಿ ಹೋಗುವಂಥ ಅವಸ್ಥಾ ಸಂಬಂಧ ಯಾಕೆ ತಲೆ ಕೆಡಿಸ್ತೀವಿ? ಆ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ನೀ ಹಚ್ಕೊಂಡು ಸುಳ್ಳ ವಿದ್ಯಾರ್ಥಿ ಎಚ್ಚರಿಕೆ ಒಳಗಿನ ವ್ಯವಹಾರ ನೀ ಹಚ್ಕೊಂಡು ಬಂದಿರ್ತೀವಿ. ಹಾಂ ಕನಸಿನಾಗ ಇವಿಲ್ಲ, ಎಚ್ಚರಿಕೆ ಸಂಬಂಧ ಎಲ್ಲೈತಿ? ಎಚ್ಚರಿಕೆ ಕನಸಿನ ಸಂಬಂಧ ಎಲ್ಲೈತಿ? ನೀ ತೆತ್ತಾಗ ಎಚ್ಚರಿಕೆ ಕನಸಿನ ಸಂಬಂಧ ಎಲ್ಲೈತಿ? ಸಮಾಧಿಯನ್ನು ಹೊಂದಿದಾಗ ಈ ಮೂರು ಅವಸ್ಥೆಗಳ ಸಂಬಂಧ ಎಲ್ಲೈತಿ? ಖಾತ್ರಿ ಮಾಡ್ಕೋ. ಅವಾಗ ನಿನಗೆ ಯಾವುದೋ ಬಾಧೆ ಇಲ್ಲ ಅನ್ನೋದು ಹೊಳಿತೈತಿ. ನಾ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೋ. ನೀ ಯಾರು ಅನ್ನೋದು ನಿನಗೆ ಗೊತ್ತಾಕೈತಿ. ನಿನ್ನಲ್ಲಿ ಇವು ಯಾವೂ ಇಲ್ಲ, ಯಾವ ಅವಸ್ಥೆಗಳು ಇಲ್ಲ, ಯಾವ ಶರೀರಗಳು ನಿನ್ನಲ್ಲಿ ಇಲ್ಲ ಅನ್ನೋದು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ನಿನಗೆ ಗೊತ್ತಾಕೈತಿ. ಅದಕ್ಕೆ ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡು. ನಿತ್ಯ ನಿನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಆ ಸಮಾಧಿ, ಅಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತದೆ. ಇದು ಮನುಷ್ಯನ ಜನ್ಮದ ಲಾಭ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅವಾಗ ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ, ನನಗೇನೂ ಬಾಧೆ ಆಗಿಲ್ಲ, ನಾ ಇರುವಂಗೆ ಐತೆ ಅನ್ನೋದು ಅನುಭವ ಬರ್ತೈತಿ. ಅದನ್ನು ಅನುಭವಕ್ಕೆ ತಗೊಳ್ಳಲೇ ಸುಳ್ಳ ನನಗೆ ಆಗೈತೆ ಅಂದ್ರೆ ಸುಳ್ಳಾಗೈತಿ. ಏನಾರು ಆಗೈತೆ ಅನ್ನೋದು ಸುಳ್ಳು. ನಿನ್ನಲ್ಲಿ ನಿನಗೆ ಏನೂ ಆಗಿಲ್ಲ.
ಇದ್ದ ಇರುವಿಕೆ ಇರುವಂಗೆ ಐತೆ ಅದು. ಯಾವುದೇ ಥರದ ಬಾಧೆ ಆಗಿಲ್ಲ ಅನ್ನೋದನ್ನು ಅನುಭವದಿಂದ ಖಾತ್ರಿ ಮಾಡ್ಕೊ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಸಮಾಧಿ ಹೊಂದದ ಹೊರತಾಗಿ ನನಗೆ ಜ್ಞಾನ ಆಗೈತೆ ಅನ್ನೋದು ಸುಳ್ಳು ನಿನಗೆ. ನಾವು ಖಾತ್ರಿ ಆಗೋದು ನೀನು ಮತ್ತು ಸಂಶಯ. ನಾವು ಎಷ್ಟು ದಿನ ಶಾಸ್ತ್ರ ಹೇಳಿರು ಕೇಳಿರು, ಜ್ಞಾನ ಸಮಾಧಿಯನ್ನು ಹೊಂದಿದಾಗ ನಿನಗೆ ಏನು ಇದರಿಂದ ಬಿಡುಗಡೆ, ದುಃಖದಿಂದ ಬಿಡುಗಡೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿದೆ ಸಮಾಧಿಯನ್ನು ಹೊಂದಲಿಕ್ಕೆ. ನಿಜವಾದ ಸುಖ ಶಾಂತಿ ಬೇಕಾಗಿತ್ತಂದ್ರೆ ನೀನು ಸಮಾಧಿನ ಹೊಂದಬೇಕು. ವಿಶ್ವಮದ್ದೆಲ್ಲ ಕೈ ಬಿಟ್ಟಾಗ ಇದು ಬರ್ತೈತಿ. ವಿಕಾರವುಳ್ಳಂಥ ವಸ್ತುಗಳನ್ನು ನಾನು ಸಾಕ್ಷಿ ರೂಪದಿಂದ ನೋಡ್ಕೊಂತ ಇರಾವ. ವಿಕಾರವುಳ್ಳಂಥ ವಸ್ತುಗಳು ನನ್ನೇನು ವಿಕಾರ ಮಾಡಿಲ್ಲವು. ಅವನ್ನೆಲ್ಲವನ್ನ ನೀ ತಿಳಿತಿ. ನಿನಗೆ ಆ ವಿಕಾರ ಹತ್ತೇ ಇಲ್ಲ. ಅಜ್ಞಾನವನ್ನು ತಿಳಿತಿ, ಜ್ಞಾನವನ್ನು ತಿಳಿತಿ. ಹೌದಿಲ್ಲ? ಅದು ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಬರ್ತೈತಿ ನಿನಗೆ. ಎಣ್ಣೆ ಎಳಿ ಬಿಟ್ರೆ ಹೆಂಗೆ ಏಕ ಒಂದ ನಮೂನಿ ದಾರದ ಗತೆ, ಒಂದು ತೈಲ ದಾರ ಅವತ್ತಂತಾರಲ್ಲ, ಹಂಗೆ ಧ್ಯಾನ ನಡಿಬೇಕು. ಬಿಟ್ಟು ಬಿಡದೆ ಸ್ವಲ್ಪ ಅದಕ್ಕೆ ಬಿಟ್ಟೆ ಅಂದ್ರೆ ಅನಾತ್ಮ ವಿಚಾರ ಬಂದು ಹೊಕ್ಕೊಂಡು. ಆತ್ಮವಿಚಾರ ಬಂದಾತಂದ್ರೆ ಅನಾತ್ಮವಿಚಾರ ಹೊಕ್ಕ ಬಿಡ್ತೈತಿ. ಅದು ನಿನಗೆ ಏನಪ್ಪ ಇದು ಮತ್ತೆ ಚಾಲು ಆಯ್ತು ನೋಡಿ. ಈಗ ಬಿಡು ಬಿಡು ಪುರುಷತ್ಲೆ ಬರ್ತೈತಿ ಅದು. ಯಾಕೆ ಅದು ಪ್ರಬಲವಾದದ್ದೈತಿ. ಯಾವ ವಾಸನ ಪ್ರಬಲ ಇರ್ತೈತಿ ಅದ ಮುಂದೆ ಬರ್ತೈತಿ. ಅದ್ರದ ಆಟ ನಡೆಸ್ತೈತಿ, ಅದ್ರದ ಚೆಲ್ಲಾಟ ನಡೆದೈತಿ. ಈಗ ಅದು ಯಾವ್ದಿಲ್ಲ ಮಾಯಿ ಆಟ ಹೇಗ್ರಿ ಒಳ್ಳೆ ಮಜಾ ಅನಿಸ್ತೈತಿ ನಮಗೆ. ಅದು ಅದೇ ಬಂದು ಅನಾತ್ಮ ವಿಚಾರಗಳು ಬಂದು ಹೊಕ್ಕು ಅಂದ್ರೆ ಆತ್ಮವಿಚಾರ ಬಂದಾಗ್ಬಿಡ್ತೈತಿ. ಅದಕ್ಕೆ ಅದು ಬಂದಾಗದಂಗೆ ಎಡೆಬಿಡದೆ ತನ್ನನ್ನು ತಾನು ಎಡೆಬಿಡದೆ ಆರೈಲು ಅರಿಯದಾತ. ಬಂದ್ ಮಾಡ್ದಂಗೆ ಅದರೆಲ್ಲ ಕಡೆಲ್ಲ ಕೊಡ್ಬೇಕು ಅಂದಾರ. ಅಂದಾಗ ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಅಂದ್ರೆ ತೈಲಧಾರಾವತ ಅಭ್ಯಾಸ ನಡಿಬೇಕು ಅಂದ. ಯಾರ್ದಾರ ಬಿಟ್ಟು ಬಿಡೋದು ಅದ್ರ ನೆನಪು ಮಾಡೋರು ಯಾರ್ದಾರ? ಸದಾ ಅದರ ಬಿಟ್ಟು ಬಿಡೋದು ಅದ್ರ ಚಿಂತನ ಮಾಡೋರು ಯಾರ್ದಾರ? ಯಾರು ಅದಿರಿ ಅಂತವ್ರು? ಅದ್ರ ನೆನವನಾಗಿರೋ ಆನಂದದ ನೆನವನಾಗಿರೋರು ಬರೇ ಅನಾತ್ಮ ಚಿಂತನದೊಳಗೆ ತೊಡಗಿರೋ ವ್ಯರ್ಥ ವೇಳೆ ಹೋಲಿಕೆ. ಅದರ ನೆನವನಾಗಿದ್ರೆ ನೀನು ಜನ್ಮ ಸಾರ್ಥಕ ಆದಂಗೆ. ಏನು ಸುಮ್ಮನೆ ಕಾಲು ಕಳೀಲಿಕ್ಕತ್ತೀನಿ ಅನಾತ್ಮ ಚಿಂತನೆಯೊಳಗೆ. ಏನು ಎಲ್ಲೋ ಪುಣ್ಯವಂತ ಯಾವಾಗಲೂ ಬಿಟ್ಟು ಬಿಡದ ಆತ್ಮಚಿಂತನದಾಗ ತೊಡಗವಂತ ಯಾರು ಇರ್ತಾರೆ? ಯಾವಾಗಲೂ ಅದರ ನೆನವನ್ಯಾಗ ಸದಾ ಭಗವಾನ್ ಕಿ ಖ್ಯಾಲ್ ಮೇ ಕೌನ್ ರಹತಾ ತಾ. ಭಗವಾನ್ ಅಂದ್ರೆ ಅದ. ಭಗ ಅಂದ್ರೆ ಸಂಪತ್ತು ಅದಲ್ಲ, ಯಾವುದು ಜ್ಞಾನ ಸಂಪತ್ತು. ಅದರ ನೆನವನ್ಯಾಗ ಇರಾವ ಯಾರದಾರ ಹೇಳು? ಎಲ್ಲೋ ಬರೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಬರ್ತೈತಿ. ಇಲ್ಲ ಅಂದ್ರೆ ಬರೀ ತೂರ್ಕಿ ನೆನವನ್ಯಾಗ ಕಾಲು ಕಳಿಸತ್ತು ಕೆಲಸ. ಎಷ್ಟೋ ಶರೀರಗಳ ಹಾಳಾಗಿ ಹೋದವಲ್ವ. ಎಲ್ಲವನ್ನು ದೂರೀಕರಿಸಿ ತನ್ನ ಸದ್ರೂಪದ ಕಡೆ ಎಲ್ಲ ಕೊಡೋದು ಅದು ಬಹಳ ಮಹತ್ವದ. ಅದನ್ನು ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಹೇಳಕ್ಕೆ ನೀನು ಇರು ಬೇರೆ ಬೇರೆ ಇಲ್ಲ. ಅದು ಎಲ್ಲರದು ಇರು ಒಂದೇ ಐತಿ. ಹೇಳಕ್ಕೆ ಬರೋದಿಲ್ಲ. ಒಂದು ಏನಾರ ಮತ್ತೇನಾರ ಐತೇನ್ರಿಪ್ಪ ಕಿವ್ಯಾಗ ಹೇಳೋದು ಅಂತ ಒಬ್ಬ ಕೇಳಿದ್ದ, ಗುರುಂಗೌಡ ಅಂತ ಹೇಳಿದ್ದ. ಪರ ಕಿವ್ಯಾಗ ಅದು ಏನಾರ ಬೋಧ್ ಮಾಡೋದೈತೆ ಅಂತ ಕಿವ್ಯಾಗ ಹೇಳೋದಪ್ಪ. ಇದು ಮತ್ತೇಲಿ ಮತ್ತೆಲ್ಲಿ ಹೇಳಕ್ಕೆ ಬರ್ತೈತಿ ಇದನ್ನ? ಗುಪ್ತ ಮಂತ್ರ ಇದನ್ನ ಮತ್ತೇನಾರ ಐತೆ ಬೇರೆ? ಅಂದ್ರೆ ಬಹಿರ್ಮುಖ ವೃತ್ತಿ ಒಳಗಿಂದ ಅಲ್ಲಿದ ಅಂತರ್ಮುಖ ವೃತ್ತಿ ಒಳಗಿಂದ ಗುಪ್ತ ಅಂದ್ರೆ ನೀವು ಹೊರಗೆ ಇಂದ್ರಿಯಗಳಿಗೆ ಕಾಣಿಸೋದನ್ನು ನೋಡೋರು ನಾವು. ಹೌದಿಲ್ಲ? ಬಹಿರ್ಮುಖ ವೃತ್ತಿ ಅದನ್ನೆಲ್ಲ ಬಂದ್ ಮಾಡು. ಅವಾಗ ನಿನಗೆ ಅಂತರ್ಮುಖ ವೃತ್ತಿ ಒಳಗೆ ಇದು ಆನಂದದ ಅನುಭವ ಆಕೈತಿ. ಇದಕ್ಕೆ ಗುಪ್ತ ಮಂತ್ರ ಅಂತಾರೆ. ಅದನ್ನು ಕಿವಿ ಒಳಗೆ ಅಂತ ಒಂದು ಯಾಕ್ರಿ ಕಿವಿ ಬೇಕಲ್ಲ ಕೇಳ್ಬೇಕಾರ. ಗುಪ್ತ ಮಂತ್ರ ಕೇಳುವಂಥ ಕಿವಿ ಬೇಕಲ್ಲ, ಹೌದಿಲ್ಲ? ಅಂತ ಕಿವಿ ಮುಚ್ಚಿ ಬಿಡ್ತೇವೆ ನಾವು. ಯಾಕ್ರಿ ಅಂತ ಕೇಳಾಕಂದ್ರೆ ಕೆಲ ಕಿವಿಯ ಮುಚ್ಚಿದಳು ಗಯ್ಯಾಳಿ ಮೂಡಿ. ಹರಿನಾಮ ಕಿವಿಗೆ ಬಿದ್ದು ಪಾಪ ಹೋದೀತೆಂದು ಕಿವಿಯ ಮುಚ್ಚಿದಳು ಗಯ್ಯಾಳಿ ಮೂಡಿ ಅಂತ ಪುರಂದರ ದಾಸರು ಹೇಳ್ಯಾರಲ್ಲ. ಅಂತ ಅವನು ಕಿವಿ ಹಾಕೊಳಕವಲ್ಲ ಅಂತ. ಆ ಮಂತ್ರದಿಂದ ನನಗೆ ಯಾಕ್ರಿ
ಅಂತ ಉಪದೇಶ ಕೇಳ್ಬೇಕನ್ನು ಬೇಕಲ್ಲ. ಬಾಳೆ ಮತ್ತು ಹೊರಗಿನ ಸುದ್ದಿ ತೆಗಿ ನೀನು, ಅವಾಗ ನಿಮಿರಿದವು ಕರ್ಣಂಗಳು. ಹೌದ್ರ? ಹೊರಗಿನ ಆಟ ನೋಡಿದ ನಾವು, ಜಗತ್ತಿನ ಸುದ್ದಿ ತೆಗಿನಿ, ಅವಾಗ ಕಣ್ಣು ತೆಗಿತಾನು, ಎಚ್ಚರ ಕಣ್ಣು. ಏನ್ರಿ ಏನೋ ಹೇಳಿರಿ ಅಲ್ಲಿ, ಇನ್ನೊಮ್ಮೆ ಹೇಳ್ರಿ. ಕಿವಿ ನಾಟಕ ಹಾಕವು. ಇದನ್ನು ತೆಗೆದುಕೊಳ್ಳೆ ನೀತಿ ಬರ್ತೈತೆ. ಪಗಡಿ ಚದುರಂಗದ ಆಟಕ್ಕೆ ಕರೆದರೆ ನಿಮಿರಿದವು ಕರ್ಣಂಗಳು ಅಂದ. ಎಂಥ ಮಜಾ ಮಾಡಕ್ಕೆ ಇಂದ್ರಿಯಗಳ ಮಜಾದ ಆಟಕ್ಕೆ ಕರೆದ್ರೆ ಹಳೆ ನಾಟಕ ಹಾಕವು. ಅದೇ ಅಭ್ಯಾಸ ಆಗಿಬಿಟ್ಟೈತೆ ನಮಗೆ. ಇದನ್ನ ಒಳಗೆ ಅಂತರ್ಮುಖ ವೃತ್ತಿ ಒಳಗೆ ಬರೋದಂದ್ರೆ ಜಡ ಆಯ್ತು ನಮ್ಗೆ. ಏನು ಅದಕ್ಕೆ ದುರ್ದರ್ಶನ ಅಂತಾರೆ. ಇದು ಬಹಳ ಕಠಿಣದ. ಇದನ್ನು ಅನುಭೋಗ್ತಬೋದು. ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗೌವರೇಷ್ಟಂ ಪುರಾಣಂ ದಿವಂ ಮತ್ವ. ಯಾವಾಗಲೂ ಇದ್ದದ್ದ ಅದು ಪುರಾಣ ಅಂದ್ರೆ. ಧೀರೋ ಹರ್ಷಶೋಕೋ ಜಹಾತಿ. ಇಲ್ಲಿ ಒಬ್ಬ ಧೀರ ಇದನ್ನು ಹೊಂದಿ ಸುಖ ದುಃಖದಿಂದ ಅವನು ಬಿಡುಗಡೆಯನ್ನು ಹೊಂತಾನ. ಬಹಳ ದುರ್ದರ್ಶನಂ ಅಂತ. ಅದ್ರ ಕಠಿಣತೆ ಅಸಾಧ್ಯ ಏನಿಲ್ಲ, ಸಾಧ್ಯತೆ ಪ್ರಯತ್ನ ಮಾಡೋರಿಗೆ ಅದು ಸಾಧ್ಯತೆ. ಅದೇ ಮನುಷ್ಯನ ಜನ್ಮದ ಲಾಭ. ನಮ್ಮಂಥವ್ರಿಗೆ ಹಂಗಾಗ್ಬೇಕ್ರಿ ಅಂತ ಕೈ ಬಿಟ್ಟು ಬಿಡ್ತೀವಿ. ಹಗರ ಕಾಳೆತ್ತಿಗೆ ಹೋಪ್ ಅಂದಂಗೆ ಯಾವ್ದಾರ ನೆವ ಮಾಡ್ಕೊಂಡು, ಯಾಕ್ರಿ ಪ್ರಯತ್ನ ಮಾಡಿದ್ರೆ ಆಕೈತಿ. ಪ್ರತಿಯೊಬ್ಬ ಮಾನವನಿಗೂ ಹೊಂದಲಿಕ್ಕೆ ಬರ್ತದೆ. ಬೇಕಾದಂಥ ಪಾಪಿ ಅದನಂದ್ರು ಇದನ್ನು ಹೊಂದಲಿಕ್ಕೆ ಸಾಧ್ಯ. ಅದನ್ನು ನಾವು ಮಾಡ್ಕೋಬೇಕಾಗಿದ್ದ ಕೆಲಸ. ಮೊದಲು ಮಾಡ್ಕೋ ಇದನ್ನ ಕೆಲಸ. ದೊಡ್ಡ ಲಾಭ ನೀವು ಮಾಡ್ಕೊಂಡೆ ಅಂದ್ರೆ, ನಿನ್ನ ನಿಜದ ಕಡೆ ಲಕ್ ಕೊಟ್ಟೆ ಅಂದ್ರೆ, ಮರತರ ಹಾನಿನ ನಿನಗೆ ದೊಡ್ಡ ಹಾನಿ ಅದು. ಅದು ಮರ್ಯಾಕೆ ಹಚ್ಚುವ ವಾತಾವರಣದೊಳಗೆ ಹೋಗಿಬಿಡ್ತೇವೆ ನಾವು. ಜಡಬುದ್ಧಿ ಜಡಸಂಗ ಮಾಡಿದೆ ಅಂದ್ರೆ ಮರೆತು ಬಿಡ್ತೈತಿ. ಅಲ್ಲಿ ಎಚ್ಚರಗೊಳಿಸ್ತಾರ ನಿನಗೆ ಅವರು. ಅಂತ ಒಂದು ಜಾಗೃತ ಸ್ಥಾನ ಎಲ್ಲೈತಿ, ಅಂಥವ್ರು ಯಾರು ಅದನ್ನು ಹೊಂದಿರ್ತಾರೆ ಅಲ್ಲಿ ನಾವು ಜಾಗೃತ ಸ್ಥಾನ ಅಂದ್ರೆ ಮಹಾತ್ಮರು ಎಚ್ಚರಗೊಳಿಸ್ತಿರ್ತಾರೆ. ಬರೀ ಅದರ ಬಗ್ಗೆನ ನೀರಿನ ಬಗ್ಗೆನ ಹೇಳೋದು ಕೇಳೋದು ಅಭ್ಯಾಸ ನಡೆದಿರ್ತೈತೆ. ಅಲ್ಲಿ ಬಾಕಿ ತಗೋದಿಲ್ಲ, ಬಿಟ್ಟು ಬಾಕಿ ತಗೋದಿಲ್ಲ, ಎಲ್ಲಿ ಸಿಗೋದಿಲ್ಲ ನಿಮ್ಗೆ. ಬೇಕಾದಲ್ಲಿ ಅಡ್ಡಾಡಿ ನೀವು, ಜಗತ್ತಿನ ತುಂಬ ಅಡ್ಡಾಡ್ಬೇಡಿ ನೀವು. ಯಾರು ನಿಮ್ಗೆ ಅದನ್ನು ಇರುವಿನ ನೆನಪಿಗೆ ತಂದು ಕೂಡ ಅವ್ರು ಯಾರ್ತಾರೆ? ಮತ್ತು ಅಜ್ಞಾನ ಆವರಿಸಿ ಬರೀ ಅಜ್ಞಾನದಾಗ ಬಿದ್ದು ಹೊಳ್ಳಿ ಜಗತ್ತಿನ ವ್ಯವಹಾರದಾಗ ಸಿಕ್ಕೊಂಡ್ರೆ ಅದನ್ನ ಕಡೆಗೆ ಆಗೋದು ಭಾಳ ಕಠಿಣ ಅದ. ಅದಕ್ಕಾಗಿ ಎಚ್ಚರ ಆಗ್ರಿ, ಈಗ ಎಚ್ಚರ ಆಗ್ರಿ ಅಂತ. ಜಾಗೃತ ಜಾಗೃತ ಅಂತ ಯಾಕೆ ಹೇಳ? ಉತ್ತಿಷ್ಠಿತ ಪ್ರಾಪ್ಯವರಾನ್ ನಿಬೋಧತ. ಆ ಲಾಭ ಮಾತ್ರ ಮಾಡ್ಕೋರಿಪ್ಪ. ಎಲ್ಲರೂ ನೀವು ಅಮೃತ ಸ್ವರೂಪಿಗಳದೀರಿ, ದೇವರೇ ಇದ್ದೀರಿ ಅನ್ನೋದನ್ನು ತಿಳ್ಕೋರಿ. ಸುಳ್ಳ ಯಾಕೆ ಹೊರಮುಖ ವೃತ್ತಿ ಒಳಗೆ ದನಿತೀರಿ ಕೆಲಸ ಇಲ್ದಂತ. ದನು ಹಾಕೈತಿಲ್ಲ ಸುಳ್ದಾಡಿ. ಎಚ್ಚರ ಆದ ಕೂಡಲೇ ಹೊರಗೆ ಸರಿಗಾಡಕ್ಕೆ ಹೋದಪ್ಪ. ಇಂದ್ರಿಯಗಳು ಬೆಂಡ್ ಹತ್ತುದಂದ್ರೆ ಏನು? ಸರಿಗಾಡಕ್ಕೆ. ಸರಿಗಾಡೋ ದನ ಏನು ಮಾಡಿ ಸರಿಗಾಡಿ ಬಂದ್ಯಾ ಅಂತಿರ್ತಾರೆ. ಗಡಿ ಕೇಳಿ ಬಂದಿಪ್ಪ ಅಂದ್ರೆ ಬ್ಯಾಸರಿಕೆ ಬಂದು ನಿದ್ದಿಗಳು ವಿಶ್ರಾಂತಿ. ದನು ಆತಿಲ್ಲ ಸರಿಗಾಡೋದ್ರಿಂದ. ಇಂದ್ರಿಯಗಳ ಸಂಪರ್ಕ ಹೋಗ ದನುವನ್ನು ಕೊಡ್ತಿ. ಕಡೆಗೆ ಎಲ್ಲಿ ವಿಶ್ರಾಂತಿ ಅವನ್ನೆಲ್ಲ ಕೈ ಬಿಟ್ಟ ನಿನ್ನೊಳಗೆ ನೀವು ವಿಶ್ರಾಂತಿಯನ್ನು ಹೊಂತಿ. ಎಲ್ಲಿ ಅನುಭವ ಬಂದೈತೆ ಅಲ್ಲಿ. ಯಾವ ಇಂದ್ರಿಯಗಳು ವಿಷಯ ಸಂಪರ್ಕ ಇಲ್ಲದಾಗ ದನು ಆರೈತೆ ಅಲ್ಲಿ. ಮತ್ತು ಇವುಗಳನ್ನು ಮಾಡೋದ್ರಿಂದ ದನು ಆಕೈತಿ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಸುಳ್ಳ ದನಿತಿ ಭಾಳ ದಮತಿ ಮಾಡಿದಪ್ಪ ಅವನು. ಅವುಗಳ ಪ್ರಾಪ್ತಿಗಾಗಿ ಅವುಗಳನ್ನು ಸಂಪರ್ಕ ಮಾಡಬೇಕಾದ್ರೆ ಎಷ್ಟು ದನು ಆತಿ. ಭಾಳ ದಮತಿ ಮಾಡಿದ. ದನದ ವೃತ್ತಿಗೆ ನಮ್ಗೆ ಆರಾಮ ನಿಜವಾದ ಸುಖ ಶಾಂತಿ ಬೇಕಾಗಿತ್ತಂದ್ರೆ ನಿನ್ನೊಳಗೆ ನೀನು ನೋಡ್ಕೊ. ಬಹಿರ್ಮುಖ ವೃತ್ತಿಯನ್ನೆಲ್ಲ ವ್ಯಾಪಾರ ಬಂದ್ ಮಾಡೋದನ್ನು. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರ್ಕೋ. ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರ್ಕೋತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಅದ್ರ ವಾಸನ ಇರ್ತೈತಿ. ಮತ್ತು ಅಲ್ಲೇ ಸಂಘದಾಗ ಅದಕ್ಕೆ ಹೋಗ್ತೈತಿ. ಅದು ಸರಿಗಾಡು ಚಾಡಿತ್ತಂದ್ರೆ ಜಡಬುದ್ಧಿ ಜಡಸಂಗ ಎಲ್ಲಿ ಇರ್ತೈತಿ ಅಲ್ಲಿಗೆ ಹೋಗೋದು. ಸರಿಗಾಡಕ್ಕೆ ಹೋತಿಪ್ಪ ಇದನ್ನು ತಮ್ಮ ಮನೆ ಕೂಳ್ತಿಂದ ಸರಿಗಾಡಕ್ಕೆ ಹೋಗ್ತೈತಿದಂತ. ಹೌದಿಲ್ಲ? ಅಲ್ಲೇ ಹೋಗೋದು. ಇಲ್ಲಿ ಬಂದ ಇದ್ರ ಲಾಭ ಮಾಡ್ಕೋಬೇಕು, ಮನುಷ್ಯನ ಜನ್ಮದ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಎಲ್ಲಿ ಪುಣ್ಯ ಇದ್ರೆ ಬರ್ತೈತಿ. ಅದು ಕರೇನರೇ ಪುಣ್ಯದ ಬಂಡವಾಳ ಬೇಕು ಅದಕ್ಕೆ. ನಾವೆಲ್ಲ ಹೇಳ್ತೇವೆ ನಾವು ಅಲ್ಲೇ ಅದೇ ಅನ್ನೋದ್ರೆ ನಿನ್ನ ಪುಣ್ಯ ಇಲ್ಲ ನಿನಗೆ. ಅದರ ಕಡೆ ಲಕ್ಷ್ಯ ಇಲ್ಲ. ಮತ್ತು ಜಡಬುದ್ಧಿ ಜಡಸಂಗದಾಗ ಹೋಗಿ ಅದರಿಂದ ಅಲಿಪ್ತಾಗಿ ಇದ್ಕೊಂಡು ಆಂತರಿಕವಾಗಿ ಅಭ್ಯಾಸ ಮಾಡಬೇಕಾತಂದ್ರೆ ಅದು ಒಂದು ಪುಣ್ಯ ಬೇಕು. ಮತ್ತು ಪಾಪ ಹೊರಗೆ ಇಳಿಸ್ತೈತೆ. ಅದು ಅಂತಹ ಸಂಘದಾಗ ಹೇಳ್ಕೊಂಡು ಹೋಗಿ ಪಾಪ ಐತೆ ಅಂತ ತಿಳ್ಕೊಬೇಕು. ನಾವು ಪಾಪಿಗಳಿದೇವೋ ಪುಣ್ಯವಂತರಿದೇವೋ ನಮಗೆ ಗೊತ್ತಾಗ್ಬಿಡ್ತೈತಿ. ಹೊರಮುಖ ವೃತ್ತಿ ಆಗಾಕೈತಿ ಅಂದ್ರೆ ಪಾಪ ಐತಂತ ತಿಳ್ಕೊಬೇಕು. ಒಳಮುಖ ಆಗಾಕೈತಿ ಅಂದ್ರೆ ಪುಣ್ಯ ಐತಂತ. ಉದಾಸೀನ ಆಗು. ಬಹಿರ್ಮುಖ ವೃತ್ತಿಗಳು ಉದಾಸೀನ ಆಗು.
ಏನು ಅವ್ರು ಏನಂದ್ರು ಸುಧಾ ಜಗತ್ತಿನ ಕಡೆ ಎಲ್ಲ ಕೊಡಕ್ಕೆ ಹೋಗ್ಬೇಡ, ಅಂತರ್ಮುಖಿಯಾಗಿ ಇದನ್ನು ಅನುಭವ ಮಾಡ್ಕೋಬೇಕಾಗೈತಿ. ಏನು ಜಗತ್ತ ಬಿಡ ಮೇಲಾದರೂ ಅದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗ್ಬೇಡ. ಯಾಕೆ ಇದಕ್ಕಿದ್ದಂಗೆ ಇರುವುದಿಲ್ಲ, ಅದು ನಾಶ ಆಗಿ ಹೋಗುದು. ನಾವೆಲ್ಲರೂ ಅದ್ರ ಕಡೆನೇ ಲಕ್ಷ್ಯ ಐತಿ. ಹಂಗೆ ಆಗಬಾರ್ದು, ಇದು ಕೆಡಬಾರ್ದು ಅಂತ ಇಟ್ಕೊಳಕ್ಕಾಕೈತಿ. ಅದನ್ನು ಕೆಡದಂಗೆ ನಾಶ ಆಗದಂಗೆ ನೋಡ್ತಿ ದಿನ ನಿನ್ನ ಎದುರಿಗಿನ ಅಳದು ಹೋಗ್ತಾವೆಲ್ಲ. ಕಂಡು ಕೇಳಿ ಮತ್ತು ಅದರ ಮ್ಯಾಗಿನ ಮೋಹ ಹೋಗಲ್ದಲ್ಲ ನಿನಗೆ. ಕಂಡು ಕೇಳಿ ಮತ್ತೆ ಮೋಹಿಪರೇ, ಭೂಮಂಡಲದ ಭೋಗವನ ಅತಿಗಳೇ. ನೋಡಿ ಇಲ್ಲೋ ಅವನು ಭೋಗದ ಬೆನ್ನು ಹತ್ತಿದ ಅವ್ರಿಗೆ ಏನಾಗ್ಯಾರ. ಭೋಗ ಜೀವನ ಅದು ಸುಖ ಕೊಡ್ತೈತೆ ನಿನಗೆ. ತ್ಯಾಗ ಜೀವನ ಸುಖ ಕೊಡ್ತೈತೆ, ಭೋಗ ಜೀವನ ಸುಖ ಕೊಡ್ತೈತೆ. ತಿಳಿದವರೆಲ್ಲ ತ್ಯಾಗ ಜೀವನ ಕಂಡುಕೊಂಡ್ರು, ಏನು ಭೋಗ ಜೀವನ ಕಂಡುಕೊಂಡ್ರು ನೋಡ್ಕೊ. ಏನು ಎಲ್ಲ ಅದರಾಗ ಹೋಗಿಬಿಡ್ತೀವಿ. ನಮ್ಮ ಆಯುಷ್ಯ ಎಲ್ಲ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬರೇ ಭೋಗಕ್ಕಾಗಿ ವ್ಯರ್ಥ ವೇಳೆ ಕಳೆದೆಲ್ಲೋ ನೀನು. ಅದರಿಂದ ತೃಪ್ತಿ ಅನ್ನೋದು ಐತೆ ನಿನಗೆ. ಒಂದು ಲವಲೇಶರ ಹಗಲಿ ರಾತ್ರಿ ಅದಕ್ಕಾಗಿ ದುಡುದು ವ್ಯರ್ಥ ಆತಲ್ಲೋ ನಿನ್ನ ಜನ್ಮ ಎಲ್ಲ ಅಂತ. ಗುಡ್ಡಕ್ಕಲ್ಲು ಹೊತ್ತಂಗೆ ಆತು ಬಾಳೆ. ಇದು ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಎಲ್ಲ ಗುಡ್ಡಕ್ಕಲ್ಲು ಹೊತ್ತಂಗೆ ನೀನು ಬಾಳ. ಏನು ಶರೀರ, ಎಷ್ಟೋ ಶರೀರಗಳು ಹಾಳಾಗಿ ಹೋಗ್ಯಾವ ಇದ್ರ ಸಂಬಂಧ. ವಿಷಯದಿಂದ ಸುಖ ಹೊಂದಬೇಕಂತ ವಿಷಯ ಗಳಿಸೋದು, ವಿಷಯ ಭೋಗ ಮಾಡಕ್ಕೆ ಹೋಗಿ ಎಷ್ಟೋ ಶರೀರಗಳು ಕಳ್ಕೊಂಡು ಹಾಳು ಮಾಡಿಕೊಂಡೆ. ಇದು ಒಂದು ಶರೀರದ ನಿಜವಾದದ್ದನ್ನು ತಿಳ್ಕೊಂಡು ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಉಪಯೋಗ ಮಾಡ್ಕೊಳಕ್ಕೆ ಒಲ್ಲೆಂತಿಯಲ್ಲ. ಅಂದಿಂದ ಎಂದು ಹೊಂದವ ನೀನು ಇದರಿಂದ ಪಡೆವಿನಿಯೊಂದಿಗೆ ಪರಮುಕ್ತಿ ಸುಖವು. ಇದ್ರ ಬೆನ್ನತ್ತಿ ವಿಷಯಾದಿಗಳು ಬೆನ್ನತ್ತಿ ಎಂದು ಹೊಂದವ ನೀನು. ಅದರಿಂದ ವಿಮುಖ ಆಗ, ಸರಿ ಹಿಂದಕ್ಕೆ. ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದು ನೋಡಿ. ಎಷ್ಟೆಷ್ಟು ಅದ್ರಾಗ ವಿಷಯದಾಗ ಮುಂದುವರಿತಿ ಅಷ್ಟಷ್ಟು ದುಃಖದ. ಏನು ನಾನಾ ಶಾಣೆ ಅಂತ ತಿಳ್ಕೊಂಡಿನಿ. ಅವ್ರಿಗೆ ಗೊತ್ತಿರಾಕಿಲ್ಲ ನಾವೆಲ್ಲ ಹೆಂಗದವನು ಎಲ್ಲ ನೋಡಿ ಸಂಶೋಧನೆ ಮಾಡಿ ವೇದಾಂತ ವಿಜ್ಞಾನ ಎಲ್ಲವನ್ನ ಸಾನಿಸಿ ಕೈ ಬಿಟ್ಟೈತಿ ನೋಡಿ. ಏನು ಅದರ ಮುಂದೆ ನಿನ್ನ ವಿಜ್ಞಾನ, ನಿನ್ನ ಭೌತಿಕ ವಿಜ್ಞಾನ ಏನು ಮಾಡೋದು? ಈಗ ಕಣ ತೆಗೆದತ್ ನೀನು ಭೌತಿಕ ವಿಜ್ಞಾನ. ಆಗ ಇವನ್ನೆಲ್ಲ ಮಾಡಿ ಹೋಗದದ್ದು ಅದಾವು. ಮಾಡಿದ್ದ ಮಾಡೋ ಕಿಸ್ವಾದಾಸ ಅವನು ಮಾಡಿದ ಸಂಶೋಧನೆ ಮಾಡ್ಕೊಳಕ್ಕಾಗಲ್ಲ, ಮಾಡಿಟ್ಟದ್ದನ್ನು ನಿನಗೆ. ಹೌದಿಲ್ಲ? ವೇದಾಂತ ವಿಜ್ಞಾನ ಮೊದಲ ಸಂಶೋಧನೆ ಮಾಡಿಟ್ಟದ್ದದ. ಎಷ್ಟೋ ನಮ್ಮ ಹಿಂದಿನ ಋಷಿಮುನಿಗಳು ಮಾಡಿಟ್ಟದ್ದನ್ನು ನಾವು ಅನುಭವಕ್ಕೆ ತೊಗೊಳಕ್ಕಾಗವಲ್ಲಲ್ವ. ನೀನು ಭೌತಿಕ ವಿಜ್ಞಾನ ಎಷ್ಟು ಮುಂದುವರೆದೈತೆ ಅಂದ್ರೆ ಅದು ಮತ್ತು ಅಜ್ಞಾನದೊಳಗಿಂದ ಅದೆಲ್ಲ. ಅದ್ರ ಬೆನ್ನು ಹತ್ತಿ ನಾವು ಯಾವ ಸುಖ ಹೊಂದೇನು ಹೇಳ್ರಿ? ಅದಕ್ಕೆ ರಾಮತೀರ್ಥರು ಹೇಳ್ಯಾರು, ಗತಿಗೆಟ್ಟ ಮತಿಗೆಟ್ಟ ವಿಜ್ಞಾನ ನನ್ನ ದರ್ಶನವನ್ನು ಮಾಡಿ ತನ್ನ ಕುರುಡುತನವನ್ನು ಕಳೆದುಕೊಳ್ಳಲಿ ಅಂತ. ವೇದಾಂತದ ದರ್ಶನ ಅದಕ್ಕಿಲ್ಲ. ಬರೇ ಭೌತಿಕ ಇಂದ್ರಿಯಗಳಿಗೆ ಗೋಚರ ಆಗೋದು ಅಷ್ಟೇ ನಂಬ್ತೈತಿ. ಅದರಿಂದ ವಿಲಕ್ಷಣವಾಗಿ ಐತಿ, ನಮ್ಮ ದೃಶ್ಯಕ್ಕೆ ವಿಲಕ್ಷಣವಾದದ್ದು ಐತಿ ನನ್ನ ಇರುವು. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮಗೆ. ಎಷ್ಟೊಂದು ಆಳವಾಗಿ ವಿಚಾರ ಮಾಡ್ಯಾರ ನಮ್ಮ ಹಿಂದಿನ ಸನಾತನ ಋಷಿಮುನಿಗಳೆಲ್ಲ. ಈ ಸಾಮಾನ್ಯ ಜನರಿಗೆ ಇದು ಹೊಳೆಯವಲ್ಲ. ನಾವು ಏನು ಬರೀ ಜಡಭಾವ ಗಟ್ಟಿ ಹಾಕೊಂಡು ಕುಂತೈತಿ. ಏನು ಸತ್ಯಪದ ಅಂದರೆ ಇರುವಿಕೆ ಯಾವಾಗಲೂ ಇದ್ದದ್ದು. ಸತ್ಯಪದ, ನಿತ್ಯಪದ, ಆನಂದ ಪದ. ಏನು ಯಾವಾಗಲೂ ಇದ್ದ ವಸ್ತು ನೀನು. ಕನಸಿನೊಳಗೂ ಅದಿ, ಎಚ್ಚರಿಕೆಯೊಳಗೂ ನೀನು ಅದಿ, ನಿದ್ದೆಯೊಳಗೂ ನೀನು ಅದಿ. ಇದನ್ನು ತಿಳ್ಕೊಳ್ಳೋದು ಭಾಳ ಮಹತ್ವದ್ದು. ಅವಸ್ಥೆಗಳಿಗೆ ಮಿಥ್ಯತ್ವ, ತನಗೆ ಸತ್ಯತ್ವ. ಸತ್ಯಪದ ಅಂದರೆ ನೀನಾಗಿರುವುದು. ನಿನ್ನೊಳಗೈತೆ ಸತ್ಯಪದ. ಅದನ್ನು ಅನುಭವದಿಂದ ನೋಡ್ಕೊಳ್ಳೋ ಕೆಲಸದ ನೋಡ್ರಿ. ಅನುಭವದಿಂದ ನೋಡಲೆ ಅಂತ ಹೇಳ್ಯಾರ ಹೊರತು ಇಂದ್ರಿಯಗಳಿಂದ ನೋಡು ಅಂತ ಹೇಳಿಲ್ಲ ಅದನ್ನು.
ಕಮ್ಗೆ ದುಡಿತಿದ್ದಿ, ಕಮ್ಗೆ ಉಣ್ತಿದ್ದಿ, ಕಮ್ಗೆ ನಿದ್ದೆ ಮಾಡಬಾರ್ದು ನಮ್ಮಪ್ಪ. ಹೊರಗಿನ ಪೂಜೆ ಯಾಕೆ ಕೇಳಿಸ್ಕೊಳಕ್ಕೆ ಹೋಗಿದ್ದಿ? ಅದೊಂದು ಗುಂಪು ಮಾಡ್ಕೊಂಡು ಹೊಡೆದಾಡ್ಕೊಂಡು ಗುಂಪು ಕಟ್ಕೊಂಡು ಕುಂತಿ. ಎದಕ್ಕೆ ಬೇಕಾಗಿತ್ತದ ನಿನಗೆ? ಪೂಜೆ ಹಿಡ್ದೇನಂದ್ರೆ ದೊಡ್ಡ ಇದು ಬಂದುಬಿಡ್ತೇನೆ ನಿನಗೆ. ನಾ ಭಾಳ ಸುಧಾರಿಸಿನ್ರಿ, ಪೂಜೆ ಹಿಡ್ದೇನ್ರಿ ನಾನು ಶಿವಾನಂದ್ರ ಪೂಜೆ ಹಿಡ್ದೇನಂತ ಲಮಾನಿ ಮಾಸ್ತರ ರೆಡ್ಡಿ ತಿಮ್ಮಾಪುರಕ್ಕೆ ಬರ್ತಿದ್ದವ. ಏನು ಅವಾಗ ದೊಡ್ಡ ಇದಕ್ಕೆ ಬಂದ್ಬಿಟ್ಟು ನಾನು ಇಂಥ ಉನ್ನತ ಸ್ಥಿತಿಗೆ ಅದೇನು, ನಾನು ಪೂಜೆ ಹಿಡ್ದೇನಂತ ಅವ ಇವತ್ತು ಹಚ್ಕೋದು ಪೂಜೆ ಮಾಡೋದು. ಅಜ್ಜಾರ್ ಅಂತೇಳಿ ದಿನಾ ಪ್ರವಚನ ಕೇಳಿದ ಕೂಡಲೇ ಅವನ ತಲೆಯನ್ನು ಮಡ್ಡ ಬಿಡ್ತಿ. ಯಪ್ಪ ನಾ ಇದೇ ಕರೆ ಅಂತ ತಿಳ್ಕೊಂಡಿನೆಲ್ಲೋ, ನನಗೆ ಗೊತ್ತಾಗಲಿಲ್ಲ ಇದು ಅಂತ. ಲಮಾನಿ ಮಾಸ್ತರ್ನ ಟರ್ನ್ ಆಗಿಬಿಟ್ಟ ಒಮ್ಮೆ ನಮಗೆ. ಹಿಂಗೈತಿದು ಅಂತ. ಇದೇ ಕರೆ ಅಂತ ತಿಳ್ಕೊಂಡಿನಿ ಅಲ್ವ ಯಪ್ಪ ನಾವು. ಲಮಾನಿ ಮಾಸ್ತರ್ ಏನು ಇದು ಅದೆಲ್ಲ ಜಿಲೇಬಿ ಊಟ ಹಾಕ್ಸಿದವ. ಏನು ಅಲ್ಲಿ ಬಂದ ಮಂದಿಗೆಲ್ಲ ಏನು ಲಮಾನಿ ಮಾಸ್ತರ್ ಹೆಂಗದ ನೋಡವ ಅಂತಿದ್ರು ಅಜ್ಜವ್ರು. ಏನು ಇಂಥದ್ದು ಇಲ್ಲಿ ಕೇಳಿಲ್ವಪ್ಪ ನಾನು ಅಂದವ. ಏನು ಪೂಜೆ ಹಿಡಿದ್ರೆ ನಾ ದೊಡ್ಡವಾಗಿಬಿಟ್ನ ಲಮಾನಿ. ಅದ್ರಾಗಿಂದ ಭಾಳ ದೊಡ್ಡ ಇದಾಗ್ಬಿಟ್ನ, ಉನ್ನತ ಸ್ಥಿತಿ ಒಳಗೆ ಅದೇನು ನಾನು ತಿಳ್ಕೊಂಡಿದ್ದೆ. ಆಡಂಬರ ಪೂಜೆ ಹಿಡಿ ಈ ಬತ್ತಿ ಪಟ್ಟ ಪಡ್ಕೋದು ಇದು ದೊಡ್ಡ ಇದಂತ ತಿಳ್ಕೊಂಬಿಟ್ಟ ನಾವು. ಹೌದಿಲ್ಲ? ಸೋಗ ಹಾಕೋದು ಅದೇ ಸಾಮಾನ್ಯವಾಗಿ ಅದ ಅಂತ ತಿಳ್ಕೊಂಬಿಡ್ತೇವೆ ನಾವು. ಅದ ಶ್ರೇಷ್ಠ ಅಂತ. ಪೂಜೆ ಹಿಡಿದವ್ರಪ್ಪ ದೊಡ್ಡ ಇದಕ್ಕೆ ಬಂದ್ರು, ಉನ್ನತ ಸ್ಥಿತಿಗೆ ಹೊಕ್ಕಾರ ಇವರು. ಈ ಪೂಜೆ ಹಿಡಿ ಆ ಪೂಜೆ ತೊಗೊಂಡು ಏನು ಮಾಡ್ತೀವಿ? ಒಳಗೆಲ್ಲ ಮನಸ್ಸಿನಾಗ ಇವನ್ನೆಲ್ಲ ಹಾಕ್ರಿ ಕುಟಿಲ ಕಾರಸ್ಥಾನಗಳನ್ನ ಇಟ್ಕೊಂಡು ಹೊರಗೆ ಆಡಂಬರ ಪೂಜೆ ಮಾಡಿ ಜನರಿಗೆ ಮೋಸ ಮಾಡೋದಿಲ್ಲ. ಅದೆಲ್ಲ ಅದಕ್ಕೆ ಯಾವ ಸೋಗನು ಹಾಕಕ್ಕೆ ಹೋಗೋಣ. ಏನು ಧೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪಃ. ಯಾವ ಜ್ಞಾನದಿಂದ ಸಂಸಾರದ ದುಃಖ ಸ್ವಲ್ಪವೂ ಇಲ್ಲದಂಗೆ ಆಕತಿ, ಅದಕ್ಕೆ ದೀಕ್ಷಾ ಅಂತಾರೆ. ದೀಕ್ಷಾ ತಗೊಂಡೇನೆ, ನಾನು ದೀಕ್ಷಾ ತಗೊಂಡೇನೆ ಅಂದರೆ ಈ ತಿಳುವಳಿಕೆಯನ್ನು ಮಾಡ್ಕೋದು, ಇನ್ನು ನಿಜದ ಎಚ್ಚರಿಕೆಯನ್ನು ಮಾಡ್ಕೋದಕ್ಕೆ ಅದು ದೀಕ್ಷಾ ಅಂತಾರೆ. ಏನು ಒಬ್ರಿಗೊಬ್ಬರು ಪ್ರೇಮದಿಂದ ನಡ್ಕೊಳಕ್ಕೆ ಕಲ್ಕೋರಿ. ಇದು ಸಾಮಾನ್ಯ ಪೂಜೆ ಮೊದಲಿಗೆ ಬೇಕಿದೆ ನಮಗೆ. ಒಬ್ರಿಗೊಬ್ರು ಪ್ರೇಮದಿಂದ ಪರಸ್ಪರ ಪ್ರೇಮದಿಂದ ನಡ್ಕೊಳ್ಳೋದು ಕಲ್ಕೋರಿ. ಒಬ್ಬನ ಕಂಡು ಕೂಲೆ ಒಬ್ಬನ ಕಾದ ಕೂಲೆ ಅದಕ್ಕೆ ಸೇರುವಂಗಿಲ್ಲ, ಅದನ್ನು ಸೇರುವಂಗಿಲ್ಲ. ಅವನಂತೇಳಿ ಏನೈತಿ? ಯಾಕ್ರಿ ಅವನಂತೆ ಅವನು ಬರೇ ಇದೆ ಇನ್ನೊಬ್ಬರು ದೋಷಗಳನ್ನು ಎಲ್ಲಿ ತನಕ ಈ ಚಾಳ ಇರ್ತೈತಿ ಅಲ್ಲಿ ತನಕ ನೀನು ಉದ್ಧಾರ ಆಗೋದು. ಏನು ಎಲ್ಲ ದೋಷಗಳನ್ನು ಮರೆದು ಎಲ್ಲರನ್ನು ಸಮಭಾವದಿಂದ ನೋಡಕ್ಕೆ ಕಲ್ಕೋ. ಯಾರು ಕೂಡ ವೈರತ್ವ ಬರಬಾರ್ದು ನಿನಗೆ. ವಿಷಯದ ಆಶೆನ ನೋಡಿ ಎಲ್ಲ ದಾರಿ ತಪ್ಪಿಸೋದು. ವೈರತ್ವ ದ್ವೇಷಕ್ಕೆ ಕಾರಣ ವಿಷಯದ ಆಶೆ. ಅದು ಹೋದ್ರೆ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ಲಿಕ್ಕೆ ಬರ್ತದೆ ನಮಗೆ. ಶಿಶುತ್ವ, ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ, ಈ ಶರೀರದ ಅವಸ್ಥೆಗಳು ಒಂದರೊಳಗೊಂದಿಲ್ಲ ಅಂತ 7 ಥರದ ಸೂಗ ಹಾಕ್ತಾನ ಮಾನವ ಶರೀರ ಹುಟ್ಟಿದಂದಿನಿಂದ. ಅವು ಒಂದು ಅವಸ್ಥೆ ಶರೀರ ಮತ್ತೊಂದು ಇದು ಆಗಿಲ್ಲ. ಅವು ಎಲ್ಲೈತಿ ನಿನಗೆ ಬಾಲಕಾವಸ್ಥೆ ಬರ್ತದೆ, ಈಗ ಮುಪ್ಪಾದ ಮ್ಯಾಗ ಎಲ್ಲಿ ಬರ್ಬೇಕು ನೀವು? ಹೋತದ ಅದು ಖಾಯಮಿಲ್ಲ. ಯಾವ ಅವಸ್ಥೆನೂ ಖಾಯಮಿಲ್ಲ. ಮುದುಕಿನ ಅವಸ್ಥೆ ಇದು ಹೋಗೈತಿ. ಪಾರ್ಟ್ ಅಂತಾರಲ್ಲ ಸೋಗಿದೆ. ಯಾ ಸೋಗ ಹಾಕ್ತೀನಿ ನೋಡು, ಅದ ನಾನು ಅಂತ ತಿಳ್ಕೊಂಡು ಎಲ್ಲ ಪಾರ್ಟ್ ಹಾಕಿದವ ನೀನ ಒಬ್ಬನ. ನೀ ಅಷ್ಟು ಸೋಗ ಹಾಕಿದವ. 11 7 ಥರದ ಸೋಗ ಹಾಕವನು ನೀವು ಒಬ್ಬನ ಅದಿ. ಅದ ಸೋಗ ನಾನು ಅಂತ ತಿಳ್ಕೊಂಡು ನಾನಾ ಮುದುಕದೇನೆ ಅಂತ ತಿಳ್ಕೊಂಡು. ಯಾವ ಶರೀರದ ಸಂಬಂಧವಲ್ಲ, ನಿನಗೇನು ಸಂಬಂಧ ಇಲ್ಲ. ನೀ ಬೇರೆ ಈ ಪಾರ್ಟ್ ಮಾಡೋ ಬೇರೆ ಆಗಿ ಮಾಡ್ತಿರ್ತಾನಿಲ್ಲ ಅವ. ಅದ ನಾನು ತಿಳ್ಕೊಂಡಿರ್ತಾನು. ಹಂಗೆ ಇದೊಂದು ನಾಟಕ. ಈ ಸೋಗ ಹಾಕಿ ಈಗ ಯಾಕ್ರಿ ಇನ್ನೊಂದು ಇದಕ್ಕೆ ಪ್ರವೇಶ ಬದಲಾವಣೆ ಆಕೈತಿ. ಹೌದಿಲ್ಲ? ಕ್ರಮೇಣ ಅವು ಬದಲಾಕೋಂತ ಹೋಗ್ತಾವ. ಶರೀರದ ರಚನಾನು ಬದಲಾವಣೆ ಆಕೈತಿ. ಹಿಂಗ್ಯಾಕೆ ಆತಿದು ಈ ಪಾರ್ಟ್ ಬಂತಪ್ಪ ನಮಗೆ ಅಂತ ಅನ್ನೋದು. ಈ ಪಾರ್ಟ್ ಹೋತ್ ಹರಿಯದವನ ಪಾರ್ಟ್ ಹೋತಿ, ಮುದುಕನ ಪಾರ್ಟ್ ಬಂತು. ನಾ ಮುದುಕನ ಪಾರ್ಟ್ ಮಾಡಕ್ಕೆ ಒಲ್ಲೆ ಅಂದ್ರೆ ಬಿಡ್ತಾರೆ ನೀನು? ಯಜ್ಜ ಅನ್ನೋಂಗಿಲ್ಲ. ಯಾಕ್ರಿ
ಇನ್ನೂ ತಿದ್ದಾಕೋಣ ಅದನ್ನ ಇದನ್ನ ಹೊಡ್ಕೋತಾನ. ಅದಕ್ಕೆ ಯಾಕೆ ಏನಂತೀರಿ ಅದಕ್ಕೆ? ಹೇರ್ ಡ್ರೈ ಮಾಡ್ತಾನ, ಪರ್ಲರ್ ಮಾಡ್ಕೋತಾನ, ಅಗದಿ ತಿದ್ದುಡು ತಿಡ್ಯಾಡೋದು ಮಾಡ್ತಾನ. ಇನ್ನೂ ಹರಿಯದವ ಆಗ್ಬೇಕ. ಯಜ್ಜ ಅನ್ಸೋಂಗಿಲ್ಲ ಹೌದಲ್ಲ? ಹಾಂ, ಅಮ್ಮ ಸುಮಾರು ಆಕೈತಿ ನಮ್ಗೆ. ಯಜ್ಜ ಅನ್ಬೇಡ, ಚಿಗವ್ವ ಅನ್ನೋಂಗಿಲ್ಲ ಹೌದಲ್ಲ? ಅಂದ್ರೆ ಮತ್ತೆ ಮುದುಕಿ ಆದ್ನ ಅಂತ ತಿಳ್ಕೊಂತಾರೆ. ಹೆಂಗೈತಿ ನೋಡಿ ಇದು. ಈ ಪಾಠ ಬರೀ ಇದ ಪಾಠನ್ಯಾಗ ಇರ್ಬೇಕಂತಾನ. ಬದಲಾವಣೆ ಮುಂದಿನ ಪಾಠ ಏನೈತಿ ನೋಡ್ಕೊ ನಿಂದ. ಬದಲಾವಣೆ ಹಾಕುವಂತ ಹೋಗಿ ಕಡೆಗೆ ನಾಶ ಆಕೈತಿ ಅದು ಶರೀರ. ಆದ್ರೆ ನೀ ಆಗುದಿಲ್ಲ, ನಾನಾ ಆಗೇನಂತ ನೀ ತಿಳ್ಕೊಂಡಿ. ಅದು ಏನ್ ಆಗುದು ಯಾವುದು ನಿನ್ನಲ್ಲಿ ಇಲ್ಲ. ಆಗುವಿಕೆ ಏನಾರ ಆಗುವಿಕೆ ಎಲ್ಲ ನೀ ಎಲ್ಲದು ಶರೀರದೊಳಗೈತಿ, ಮನಸ್ಸಿನೊಳಗೈತಿ. ಏನಾರ ಆಗೋದು ನಿನ್ನಲ್ಲಿ ಯಾವುದು ಏನೂ ಆಗಿಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊ. ನೀ ಇರುವಂಗದ ಇದ್ದೀನಿ. ಏನ್ ನೀ ಇರಾಮ ಒಬ್ನ. ಎಲ್ಲ ವಸ್ತುಗಳು ಹಿಂದಿನ ಶರೀರದನ್ನು ಇಲ್ಲ. ಯಾಕ್ರಿ? ಯಾವ ಸೋಗನು ನಿನಗಿಲ್ಲ. ಹಿಂದಿನ ಜನ್ಮದನು ಗಂಟು ಗದಡಿಯಲ್ಲಿದ್ದಾವೆ ನಿನಗೆ. ಮಕ್ಕಳು ಮರಿ ನಿನಗೇನು ಸಂಬಂಧ ಅದಾವ? ಈಗ ಸಂಬಂಧ ತಪ್ಪೇ ಹೋಗಿಬಿಡ್ತೈತಿ. ಏನ್ ಅವಸ್ಥೆಗಳ ಬದಲಾವಣೆ ಆಕ್ಕವು, ನೀ ಏನು ಬದಲಾವಣೆ ಆಗುದು? ಏನ್ ನಿನ್ನಲ್ಲಿ ಅವು ತೋರ್ತಾವ, ಅಡಗ್ತಾವು. ನಿನಗೇನೂ ಮಾಡಿಲ್ಲ. ನೀನಂತೂ ತೋರಾಮಲ್ಲ, ಅಡಗವಲ್ಲ. ಇವು ಬಂದದ್ದು ಹೊಕ್ಕವು. ಏನು ಮುಪ್ಪು ಬಂತು ಹೋತು, ಯೌವನ ಬಂತು ಹೋತು, ಬಾಲ್ಯ ಬಂತು, ಶಿಶುತ್ವ ಬಂತು ಹೋತು. ಬಂದು ಹೋಗುವಂಥವು ಆಗಂತುಕ. ಅವೆಲ್ಲ ಯಾವಾಗಲೂ ಈ ರಾಮ ನಾನು ಅನ್ನೋದನ್ನ ನೆನಪು ಮಾಡ್ಕೋಂತ ಇರ್ಬೇಕು. ನೀನು ವಿಕಾರ ಆಗಿಲ್ಲ, ಅದನ್ನು ನೋಡಾವ ನೀನು. ವಿಕಾರ ಹೊಂದುವಂಥ ವಸ್ತುಗಳನ್ನು ಸಾಕ್ಷಿ ರೂಪದಿಂದ ನೋಡ್ಕೊಂತ ಇರಾವ ನೀನು. ನಿನಗೇನು ವಿಕಾರ ಇಲ್ಲ. ಆ ವಿಕಾರವುಳ್ಳಂಥ ವಸ್ತುಗಳು ನಿನ್ನನ್ನು ವಿಕಾರ ಮಾಡಿಲ್ಲ. ಅವು ಅಜ್ಞಾನವನ್ನು ತಿಳಿತಿ, ಜ್ಞಾನವನ್ನು ತಿಳಿತಿ. ಎಲ್ಲದಕ್ಕೂ ನೀನು ಸಾಕ್ಷಿಯಾಗಿದೆ. ನೀನಾಗಿದ್ದಾಗ ನೀ ಆರಾಮಿರ್ತೀನಿ ನೋಡು. ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ನೀನಾಗಿ ಇರಾಕ್ ಬರ್ತೈತಿ. ನಿರಂತರ ಪ್ರಯತ್ನ ನಡಿಬೇಕು ನೋಡ್ರಿ. ಇದು ಅಂದ್ರೆ ಇದು ಅನುಭವ ಬರ್ತೈತಿ. ನಾನಿದ್ದೇನೆ ಅನ್ನೋ ತಿಳುವಳಿಕೆ ಒಳಗೆ ಇನ್ನೊಂದು ವಸ್ತುವಿಗೆ ಅವಕಾಶನೇ ಇಲ್ಲ. ಇರುವಿಕೆ ಒಳಗೆ ತೋರಿಕೆ ಇಲ್ಲ. ಅದನ್ನು ಮರ್ತಾಗಿದೆ ನಿನಗೆ ತೋರ್ತೈತಿ. ಅದ್ರ ಕಡೆ ಲಕ್ಷ್ಯ ಬಂದ್ರೆ ಇದು ಅದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಅನುಭವ. ಅನ್ಯತೆ ಗಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂತ. ಇನ್ನೊಂದನ್ನು ಎಲ್ಲಿ ನೋಡ್ತೀಯ ಅಲ್ಲಿ ದುಃಖವನ್ನು ಹೊಂತೀವಿ. ಇನ್ನೊಂದನ್ನು ಎಲ್ಲಿ ನೋಡ್ತೀಯ ಅಲ್ಲಿ ನಿರಂತರ ದುಃಖ ಹೊಂತೀನಿ. ಇನ್ನೊಂದನ್ನು ಎಲ್ಲಿ ಕಾಣೋದಿಲ್ಲ ಅಲ್ಲಿ ಆರಾಮದೀನಿ. ಅನ್ಯವನ್ನು ನೋಡಿ ಬಳಲ್ತಿದ್ದೀನಿ. ಬಳಲಿಕೆ ಯಾಕಾಕೈತಿ? ಅನ್ಯವನ್ನು ನೋಡ್ತೀಯಲ್ಲಿ. ಅನ್ಯ ಭಾವನೆಯನ್ನೆಲ್ಲ ಅಳದು ನಿನ್ನನ್ನು ನೀನು ನೋಡ್ಕೊಳ್ಳೋ ಪ್ರಯತ್ನ ಮಾಡೋದು. ಯಾಕೆ ನಾವು ದುಃಖ ಪಡ್ತೇವೆ ಅಂತಂದ್ರೆ ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ಕುಂತೀವಿ. ನಿನ್ನಲ್ಲಿ ಭಾವನೆ ನೀನೇ ಮಾಡ್ಕೊಂಡವು. ಅನ್ಯ ಭಾವನೆಗಳನ್ನು ಮಾಡಿದವ್ರು ಯಾರ? ದೇವರು ಬಂದ್ ಮಾಡ್ಯಾನ, ನೀನೇ ಮಾಡ್ಕೊಂಡಿವ. ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ಅನ್ಯ ಭಾವನೆಗಳನ್ನು ಅಳದು ತನ್ನ ಭಾವದೊಳಗಿದ್ದಾಗ ಅವಾಗ ಏಕತ್ವದ ಅನುಭವ ನಿನಗಾಕೈತಿ. ಶಿವ ಬೇರೆ, ಪರಮ ಬೇರೆ, ಜೀವ ಬೇರೆ ಅಂತ ತಿಳ್ಕೊಂಡು ನೀನು ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ಕೂತಿ. ನೀನು ಅಜ್ಞಾನದ ಕಲ್ಪನಾ ಅಜ್ಞಾನದೊಳಗೆ ಸಿಕ್ಕೊಂಡು ಒದ್ದೆ ಆಗ್ಲಿಕ್ಕೈತಿ. ನೀನೇ ಕಲ್ಪಿಸ್ಕೊಂಡದ್ದು. ಅವನ್ನೆಲ್ಲ ತೆಗೆದು ಹಾಕ. ಕಲ್ಪನಾರಹಿತ ಆಗಿ ಉಳ್ಕೋ ಅಂದಾಗಿ ದುಃಖದಿಂದ ನಿನಗೆ ಬಿಡುಗಡೆ ಆಕೈತಿ. ನೀ ಮಾಡ್ಕೊಂಡ ಕಲ್ಪನಾ ನೀನ ಅಡಗಿಸಿದಾಗ ನಿನಗೆ ನೆಮ್ಮದಿ ಐತಿ. ಇವನು ಕಲ್ಪನಾ ಮಾಡಕ್ಕೆ ಯಾರು ಬಂದಿಲ್ಲ, ಅವನು ಕಳಿಯಾಕೋ ಯಾರೂ ಇಲ್ಲ, ಯಾರು ಅವನು ಬಿಡಿಸೋರಿಲ್ಲ. ನೀನ ಮಾಡ್ಕೊಂಡದ್ದು ನೀನ ಅಡಗಿಸಿದಾಗ ನಿನಗೆ ಸಮಾಧಾನ ಆಯ್ತು. ಪರ ಅಂದ್ರೆ ಶ್ರೇಷ್ಠವಾದಂಥದ್ದು, ತ್ರಿಕಾಲ ಬಾಧ್ಯವಾದಂಥ ಇರುವಿಕೆಗಂತ ಪರವಸ್ತು ಅಂತಾರೆ. ಅದಕ್ಕೆ ನೀನ ಅದಿಯ, ಶ್ರೇಷ್ಠವಾದ ವಸ್ತುವನ್ನ ನೀನದಿ ಅಂತ. ಈ ತತ್ವದ ಒಡಗೂಡದೆ ಅಂದ್ರೆ ಶರೀರಕ್ಕೆ ಅನ್ಯವಾಗಿ ನಿಲ್ಲಕ್ಕೆ ಕಲಿಬೇಕು ನೀವು. ಶರೀರನೇ ಬೇರೆ, ನಾನಾ ಬೇರೆ. ಅದು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು ಅಂತ. ಈ ಪಂಚಭೂತ ಶರೀರ ಇದು
ಪಂಚಭೂತ ತತ್ವದಿಂದ 25 ತತ್ವದಿಂದ ಇದು ಸಂಘಟಿತವಾದದ್ದು. ಇದರಿಂದ ನೀವು ಒಡಗೂಡದ, ಇದ್ರ ಕೂಡ ಒಡಗೂಡದ ಬೇರೆ ನಿಯದಿಯನ್ನು ತಿಳ್ಕೊಂಡು ಸಾಕ್ಷಿಯಾಗಿ ನಿಂತು ನೋಡ್ಕೊಂತ ಇದನ್ನು ನಾವು ಕಲಿಬೇಕಾಗೈತಿ. ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಅದನ್ನು ನೋಡಾವ ನಾವು, ಅದನ್ನು ನೋಡಿಸ್ಕೊಳ್ಳೋ ವಸ್ತು ಜಡ ಐತಿ, ಅದನ್ನು ತಿಳಿಯಾವ ನಾವು, ಅದು ತಿಳಿಸ್ಕೊಳ್ತೈತಿ. ಯಾವುದು ನಮ್ಮಿಂದ ಅರಿವಿಸ್ಕೊಳ್ತೈತಿ ಅದೆಲ್ಲ ಜಡ ಐತಿ. ಜಡ ವಸ್ತುಗಳು ಅವು ಸುಖರೂಪ ಅಲ್ಲ. ಅರು ಏನೈತಿಲ್ಲ ಅದ ಸುಖರೂಪ ಆದದ್ದು. ಏನು ಯಾವಾಗಲೂ ಇದ್ದದ್ದು ಅದು ಅರು ಇರು ಆನಂದ. ಏನು ಅದು ನೀನಾದಿ. ಅವು ಜಡ ವಸ್ತುಗಳು ಯಾವ ಸುಖರೂಪ ಅಲ್ಲ ಅನ್ನುವಂಥ ತಿಳುವಳಿಕೆಯನ್ನು ಗಟ್ಟಿ ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಈ ಜ್ಞಾನವನ್ನು ಮಾಡ್ಕೊ. ಅರುವ ನಾನಂತ ತಿಳ್ಕೊಂಡು ಗಟ್ಟಿಯಾಗಿ ಉಳ್ಕೊ. ಅರುವ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರೆತಿಲ್ಲವೆಂಬುದೇ ನಿಗಮುಕ್ತಿ. ವೇದಗಳು ಎಲ್ಲ ನಿನಗೆ ಇದನ್ನ ಎಚ್ಚರಿಕೆ ಕೊಡ್ತಾವ. ಅರುವ ನೀನದೀಪ, ದೇವರ ನೀನದಿ ಅನ್ನೋದನ್ನು ನಾವು ಅರಿವಿಸ್ಕೊಳ್ಳೋದು ನಾವು ಅಂತ ತಿಳ್ಕೊಂಡೇವೆ. ಅದನ್ನು ಗೆಳತನ ಮಾಡಿ ಮಾಡಿ ನಾನಾ ಅದ ಅಂತ ಶರೀರ ತಾದಾತ್ಮ್ಯ ಭಾವ ಗಟ್ಟಿಯಾಗಿ ಅದೇ ನಾನು ಗಟ್ಟಿ ಹಿಡ್ಕೊಂಡು ಕುಂತೀವಿ. ಬಿಡಿನ ಅದನ್ನು ಹುಚ್ಚನ ಗೊತ್ತಿಲ್ದಾಗ ಇದನ್ನು ನಾನ ತಿಳ್ಕೊಂಡು ಬಳಲಿದೆ. ಇನ್ನು ಗೊತ್ತಾಗಿ ಮಹಾತ್ಮರು ಎಚ್ಚರಿಕೆ ಮಾಡಿಕೊಟ್ರು ಮತ್ತು ಅದನ್ನು ನಾನ ತಿಳ್ಕೊಂಡಿಲ್ಲ. ಎಂದು ಪಣಿ ಶನಿ ಆಗೋದು? ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿರಾಕ ಪ್ರಯತ್ನವನ್ನು ಮಾಡಿ. ಸದ್ದ ಬಿಟ್ರೆ ನೀನು ಅಲ್ಲದನ್ನೆಲ್ಲ ಕೈ ಬಿಟ್ರೆ ನೀ ಆರಾಮನ ಅದಿ. ಅಲ್ಲದನ್ನು ಹಿಡ್ಕೊಂಡು ಬಳಲ್ತಿದಿ. ಅದಕ್ಕೆ ಅದನ್ನು ಬಿಡುವಂತ ಬಿಡುವಂತ. ನಾಳೆ ಕಟ್ಟಿ ಕಾರ್ಯಕ್ರಮ